ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಸಂಕಲ್ಪ ಇಂದ ದಾಫ್ನಿ. ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ಲರಿ. ನಾನು ಮಾತಾಡ್ತಿರೋದು ಮಲ್ಲೇಶ್ವರಂ ಬ್ರಾಂಚಿಂದ. ಇವತ್ತೊಂದಷ್ಟು ಹೊಸ ಕಲೆಕ್ಷನ್ಸ್ ಬಂದಿದೆ. ಒಂದಷ್ಟು ಲೈಟ್ ವೆಯ್ಟ್ ನೆಕ್ಲೆಸಸ್ಸು ಮತ್ತು ಸ್ಟೋನ್ ವರ್ಕಲ್ಲಿ ನೆಕ್ಲೆಸಸ್ಸು, ನಕ್ಷಿ ವರ್ಕಲ್ಲಿ ಸಿಂಪಲ್ ಹಾರಾಸು, ಮತ್ತೆ ಪರ್ಲ್ಸ್ ಅಲ್ಲಿ ಹಾರಾಸು, ಮತ್ತೆ ಒಂದಷ್ಟು ಮಾಂಗಲ್ಯ ಚೈನ್ಸ್ ಎಲ್ಲ ಬಂದಿದೆ. ಅದನ್ನೆಲ್ಲ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ. ಇದೆಲ್ಲ ಫುಲ್ ಮಾಂಗಲ್ಯ ಚೈನು. ಸಿಂಗಲ್ ಲೇಯರ್ ಅಲ್ಲೂ ಬಂದಿದೆ, ಡಬಲ್ ಲೇಯರ್ ಅಲ್ಲೂ ಬಂದಿದೆ. ಸಿಂಗಲ್ ಲೇಯರ್ ಅಲ್ಲಿ ನಿಮಗೆ ಎಲ್ಲ ಮಿಕ್ಸಿಂಗ್ ಡಿಸೈನ್ಸ್ ಅಲ್ಲಿ ಬರುತ್ತೆ. ಅಂಜಲಿ ಕಟ್ಟಿಂಗು, ಟಯರ್ ಡಿಸೈನು, ಅದ್ರಲ್ಲಿ ಮಧ್ಯಕ್ಕೆ ಬಲ್ಕ್ ಡಿಸೈನು ಮತ್ತೆ ಮೋಪ್ ಕೊಟ್ಟಿದ್ದಾರೆ. ಆ ಥರ ಮಿಕ್ಸಿಂಗ್ ಡಿಸೈನ್ಸ್ ಅಲ್ಲಿ ಬರುತ್ತೆ. ಇದ್ರಲ್ಲಿ ನಿಮಗೆ ಸಿಲ್ವರ್ ಪ್ಯೂರಿಟಿ ಬಂದು 9 to 5 ಸಿಲ್ವರ್ ಪ್ಯೂರಿಟಿ ಇರುತ್ತೆ. ಇದ್ರ ಮೇಲೆ ಪಾಲಿಶ್ ಅಂತ ಮಾಡಿರ್ತಾರಲ್ಲ, ಅದೇನಿದ್ರು ಮೈಕ್ರಾನ್ ಪ್ಲೇಟೆಡ್ ಅಂತ ಹೇಳ್ತಾರೆ ಗೋಲ್ಡ್ ಪಾಲಿಶ್ಗೆ. ಅದು ನಿಮಗೆ ನಾರ್ಮಲ್ ಪಾಲಿಶ್ ತರ ಬರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಯೂಸೇಜಸ್ ಆಗಲಿ ಅಥವಾ ಅದು ಲುಕ್ ವೈಸ್ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ ಪಾಲಿಶ್ ಯೂಸೇಜಸ್ ಎಲ್ಲ. ನಿಮ್ಗೆ ಏನಿಲ್ಲ ಅಂತಂದ್ರೂ ಇದನ್ನ ಒಕೇಶನಲ್ ವೇರ್ ಮಾಡ್ತೀರಾ ಅಂತಂದ್ರೆ 5 to 10 years ವರೆಗೂ ಯೂಸ್ ಮಾಡ್ಬೋದು. ಅದ್ರ ಮೇಲ್ ಕೂಡ ಯೂಸ್ ಮಾಡ್ಬೋದು. ನಾವು 100 ಯೂಸೇಜಸ್ ಅಂತ ಕೊಡೋದು ನಾರ್ಮಲಿ. ಅದರಲ್ಲಿ ನೀವು ಮಂತ್ಲಿ ಒನ್ಸ್ ಹಾಕಿ ಯೂಸ್ ಮಾಡ್ತೀರಾ ಅಂದ್ರೆ 10 years ಬರುತ್ತೆ. ಮಂತ್ಲಿ ಟ್ವೈಸ್ ಹಾಕಿದ್ರೆ ಮಿನಿಮಮ್ 5 years ಬರುತ್ತೆ. ನೀವು ಇನ್ನೂ ರೇರ್ ಆಗಿ ಯೂಸ್ ಮಾಡ್ತೀರಾ ಅಂದ್ರೆ ಇನ್ನೂ ಜಾಸ್ತಿ ವರ್ಷನೇ ಬರುತ್ತೆ. ಅದು ಯೂಸ್ ಮಾಡಿ ಮತ್ತೆ ನೀವು ರೀಪಾಲಿಶ್ ಕೂಡ ಮಾಡಿಸ್ಕೋಬಹುದು. ಆ್ಯಂಡ್ ಇಲ್ಲ ಅಂತಂದ್ರೆ ಸೇಲ್ ಬ್ಯಾಕ್ ಕೂಡ ಮಾಡ್ಬೋದು, ಅದಕ್ಕೂ ಕೂಡ ವ್ಯಾಲ್ಯೂ ಇರುತ್ತೆ ನಿಮಗೆ. ಸೊ ಇವಾಗ ಒಂದಷ್ಟು ಹಂಗೆ ಲೈನ್ ಆಗಿ ಮಾಂಗಲ್ಯ ಚೈನ್ಸ್ ತೋರಿಸ್ಕೊಡ್ತೀನಿ ಡಿಸೈನ್ಸು. ಅದಾದ್ಮೇಲೆ ನಿಮಗೆ ಪರ್ಲ್ಸ್ ಅಲ್ಲಿ ಅದು ಹಾರಸ್ ಬಂದಿದೆ. ಇದು ಮಾಂಗಲ್ಯ ಚೈನ್ ಬಂದ್ಬಿಟ್ಟು ಲೈನ್ ಪ್ಲೇನ್ ಅಲ್ಲಿ ಕೇಳ್ತಾ ಇದ್ರು ಕಸ್ಟಮರ್ ತುಂಬಾ. ಹೌದೌದು, 2 ಲೈನ್ಸ್ ಬಂದಿದೆ. ಇಟ್ಕೊಂಡು ಇದು ಫುಲ್ ಅಂಜಲಿ ಕಟಿಂಗ್ ಅಲ್ಲಿ ಬಂದಿರೋದು. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ. ಆಲ್ಮೋಸ್ಟ್ ಕಸ್ಟಮರ್ಸ್ ಇದೆ ಡಬಲ್ ಲೈನ್ ಅಲ್ಲಿ ಕೇಳ್ತಾ ಇದ್ದಾರೆ. ಹೌದೌದು, ಮಾಂಗಲ್ಯ ಚೈನ್ ಅಂಜಲಿ ಕಟಿಂಗ್ ಅಲ್ಲಿ ಡಬಲ್ ಲೈನ್ ಅಲ್ಲಿ ಕೇಳ್ತಾ ಇದ್ರು. ಮತ್ತೆ ಮಧ್ಯಕ್ಕೆ ಬ್ಲ್ಯಾಕ್ ಬೀಡ್ಸ್ ಇರೋದು ಕೂಡ ಕೇಳ್ತಾ ಇದ್ರು. ಅದು ಕೂಡ ಬಂದಿದೆ ನೋಡಿ. ಸ್ಟ್ಯಾಂಡರ್ಡ್ ಲೆಂತ್ ಬರುತ್ತೆ ನಮ್ಮದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಚೆನ್ನಾಗಿದೆಲ್ಲ ತುಂಬಾ. ಆ್ಯಸ್ ಯೂಶ್ವಲ್ ನಿಮಗೆ ಗೋಲ್ಡ್ ಥರನೇ ಬರುತ್ತೆ ನಿಮಗೆ ಫಿನಿಶಿಂಗ್ ಇದರಲ್ಲಿ. ಅಂದರೆ ಲಾಂಗ್ ಎಲ್ಲಾದರೂ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ. ಹೌದು ಹೌದು. ಇವಾಗ ಗೋಲ್ಡ್ ಎಲ್ಲ ಹಾಕ್ಕೊಂಡು ಔಟ್ಸೈಡ್ ಹೋಗೋಕ್ಕೆಲ್ಲ ತುಂಬ ಇದಾಗ್ತಿದೆಲ್ಲ. ಸೊ ಅಂಥವರಿಗೆಲ್ಲ ಸಿಲ್ವರ್ ಹಾಕ್ಕೊಂಡು ಇದು ಮಾಡೋಕ್ಕೆ, ಟ್ರಾವೆಲ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮೋಪ್ ಪೀಸಸ್ ಅಷ್ಟೇ ತುಂಬ ಚೆನ್ನಾಗಿರೋದು ಬಂದಿದೆ. ಪಿಕಾಕ್ ಡಿಸೈನ್ ಅಲ್ಲಿ ಬಂದಿದೆ. ಮಧ್ಯಕ್ಕೆ ಸ್ಟೋನ್ ವರ್ಕಲ್ಲಿ ಕೊಟ್ಟಿದ್ದಾರೆ. ಅದಿಲ್ದೆಲೆ ಇಲ್ಲಿ ನೋಡಿ, ಇದೊಂದು 3 ಪೀಸಸ್ 3 ಗುಂಡೂಸ್ ಬರುತ್ತಲ್ಲ ಆ ಥರ. ಆಲ್ಮೋಸ್ಟ್ ಕಸ್ಟಮರ್ ಬರೋರೆಲ್ಲ ಇದನ್ನೇ ಕೇಳೋದು. ಹೌದು, ಯಾಕಂತಂದ್ರೆ ಇದೆಲ್ಲ ಇವಾಗ ಸೀರಿಯಲ್ ಅಲ್ಲಿ ತುಂಬಾ ಟ್ರೆಂಡ್ ಆಗಿದೆ. ಹೀರೋಯಿನ್ಸು ಮತ್ತೆ ಜೊತೆಗಿರೋ ಎಲ್ಲರೂ ಕೂಡ ಮಾಂಗಲ್ಯ ಚೈನ್ಸ್ ಅಂತ ಈ ತರ ಡಿಸೈನ್ಸ್ ತುಂಬಾ ವೇರ್ ಮಾಡ್ತಿದ್ದಾರೆ ಸೀರಿಯಲ್ ಅಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಅಮ್ಮ ಕೂಡ ಅದನ್ನ ನೋಡ್ಬಿಟ್ಟು ನನ್ನ ಹತ್ರ ಕೇಳ್ತಿದ್ರು ಆ ಥರ ಈಸ್ಕೊಡಿ ಅಂತ ಅಂದ್ಬಿಟ್ಟು. ಸೊ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇದು. ಆ ಥರ ಪೀಸಸ್ ಕೂಡ ಬಂದಿದೆ. ವೇರ್ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ಸ್ಟೋನ್ಸ್ ವರ್ಕ್ ಅಲ್ಲೇ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೆ. ಮತ್ತೆ ಮಧ್ಯದಲ್ಲಿ ಬ್ಲ್ಯಾಕ್ ಬೀಡ್ಸ್ ಇರೋದು ಕೇಳ್ತಾ ಇದ್ರು, ಅದು ಬಂದಿದೆ. ಇದೆಲ್ಲ ಒಂದು ಸ್ವಲ್ಪ ರೇರ್ ಪೀಸಸ್ಸು, ಯಾವಾಗಲೂ ಸಿಗಲ್ಲ. ಸೊ ಬಂದಾಗ ವಿಡಿಯೋಸ್ ಏನಾದ್ರು ನೋಡ್ತಿದ್ರೆ ಅಥವಾ ನಮ್ಮ ಗ್ರೂಪಲ್ಲಿ ಇದ್ದರೆ ಇಮಿಡಿಯೇಟಾಗಿ ಬುಕ್ ಮಾಡಿಕೊಂಡ್ರೆ ಒಳ್ಳೇದು ಸಿಗುತ್ತೆ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಮತ್ತೆ ರೀಸ್ಟಾಕ್ ಆಗುತ್ತೆ, ಬಟ್ ಒಂದು ಸ್ವಲ್ಪ ಟೈಮ್ ಎಲ್ಲ ತಗೊಳುತ್ತೆ. ನಿಮಗೆ ಬೇಕಾಗಿರೋ ಟೈಮಲ್ಲಿ ಸಿಗಲ್ಲ. ಅದಕ್ಕೆ ಸ್ವಲ್ಪ ನೋಡಿದಾಗಲೇ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ ನಿಮಗೆ. ಲಿಮಿಟೆಡ್ ಸ್ಟಾಕ್ಸ್. ಹೌದು. ಮತ್ತು ಇದು ಪಟ್ಟಿ ಹಾರ ಅಂತ ತುಂಬ ಸಿಂಪಲ್ ಆಗಿರುತ್ತೆ. ಹಾರಾಸ್ ಎಲ್ಲ ನನಗೆ ಹಾರಾಸ್ ಹಾಕಬೇಕು, ಬಟ್ ಹೆವಿ ಬೇಡ, ಹೆವಿಯಾಗಿ ವೇರ್ ಮಾಡಿದ್ರೆ ನನಗೆ ಸೂಟ್ ಆಗಲ್ಲ ಅಥವಾ ನನಗೆ ಇಷ್ಟ ಆಗಲ್ಲ ಅಂಥವ್ರಿಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಒಂದು ಪೀಸ್ ಹಾಕಿದ್ರೂ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಓದ್ಕಡೆನೂ ತುಂಬ ಕಲೆಕ್ಷನ್ ಬಂದಿದೆ. ಹೌದು, ಬಟ್ ಎಲ್ಲ ಸೇಲ್ ಆಗಿದೆ ಇವಾಗ. 1 ಪೀಸ್ ಇಲ್ದೆಲ್ಲ ಎಲ್ಲ ಸೇಲ್ ಆಗಿದೆ. ಮತ್ತೆ ಒಂದು 2 ಪೀಸಸ್ ಬಂದಿದೆ. ನೋಡಿದ್ರೆ ಬುಕ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ನಂಬರ್ ಕೊಟ್ಟಿರ್ತೀವಿ ಸ್ಕ್ರೀನ್ ಮೇಲೆ, ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೊಂಡು ಅಥವಾ ಚಾಟ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಬುಕ್ ಮಾಡ್ಕೊಳ್ಳಿ. ಪಟ್ಟಿ ಚೈನ್ ಅಂತ ಹೇಳ್ತಾರೆ ಇದಕ್ಕೆ. ಸೈಡಲ್ಲಿ ಪಠ ಅಂತ. ಸೊ ಅದಕ್ಕೆ ಮಿಡಿಲಲ್ಲಿ ಪೆಂಡೆಂಟು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ವೇರ್ ಮಾಡೋದಕ್ಕೆ. ಮೇಡಮ್ ಅದೆಷ್ಟು ಕಾಸ್ಟ್ ಬರ್ಬೋದು? ಇದು ನಿಮಗೆ 8,000ಇಂದನೇ ಸ್ಟಾರ್ಟ್ ಆಗುತ್ತೆ. ತುಂಬಾ ವೆಯ್ಟ್ಲೆಸ್ ಇರುತ್ತೆ, ಬಟ್ ನೋಡೋಕೆ ನಿಮಗೆ ಲುಕ್ ವೈಸ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮೀನ್ಸ್ ತುಂಬ ದೊಡ್ಡದಾಗಿ ಆ ಥರ ಕಾಣಿಸುತ್ತೆ, ಬಟ್ ತುಂಬ ವೆಯ್ಟ್ಲೆಸ್ ಇರುತ್ತೆ. ನಿಮಗೆ 8,000ಇಂದ ಸ್ಟಾರ್ಟ್ ಆಗುತ್ತೆ. ಗೋಲ್ಡ್ ವರ್ಕ್. ಹೌದೌದು, ವರ್ಕ್ ಬಂದ್ಬಿಟ್ಟು ನಿಮಗೆ ಗೋಲ್ಡ್ ವರ್ಕರ್ಸೇ ನಮ್ಮ ಹತ್ರ ಈ ಕೆಲಸ ಮಾಡೋದು. ಸೊ ಅದರಿಂದ ನಿಮಗೆ ಡಿಸೈನ್ಸ್ ಆಗಲಿ ವರ್ಕ್ ಫಿನಿಶಿಂಗ್ ಆಗಲಿ ಎಲ್ಲನೂ ಗೋಲ್ಡ್ ಥರನೇ ಬರುತ್ತೆ ನಿಮಗೆ. ಹೌದು, ಇದೆಲ್ಲ ಪರ್ಲ್ ಡಿಸೈನು. ಈ ಥರ ಕೂಡ ತುಂಬ ಜನ ಕೇಳ್ತಾ ಇದ್ರು, ಬಟ್ ಬೀಟ್ಸ್ ಐಟಮಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ರು. ಇವಾಗ ಪರ್ಲ್ ಡಿಸೈನ್ಸ್ ಅಲ್ಲಿ ಬಂದಿದೆ. ಮಧ್ಯಕ್ಕೆ ಮೋಪ್ ಕೊಟ್ಟು ಈ ಥರ 3 ಲೈನ್ಸಲ್ಲಿ 2 ಲೈನ್ಸಲ್ಲೆಲ್ಲ ಬಂದಿದೆ ಅಂತ ಕೇಳಿದ್ದಾರೆ. 2 ಲೈನ್ಸಲ್ಲಿ ಕೂಡ ಇದೆ. ಅದು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀವಿ, ಚೆಕ್ ಮಾಡಿ ನೋಡಿ ಸಿಗುತ್ತೆ. ಇದು 3 ಲೈನ್ಸಲ್ಲಿ ಬಂದಿದೆ ನಿಮಗೆ. ಮಧ್ಯಕ್ಕೆ ಮೋಪ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದು ಪೆಂಡೆಂಟ್ ಬಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ತುಂಬ ಜನ ಈ ಥರ ಕೂರ್ಗಿ ಪೆಂಡೆಂಟ್ ಎಲ್ಲ ಕೇಳ್ತಾರೆ. ಎಂತಕ್ಕಂತಂದರೆ ಅದು ವಿಡ್ತ್ ಇರುತ್ತೆ, ತುಂಬ ಸೈಡಲ್ಲಿ ಈ ಥರ ಬೀಟ್ಸು ಅಥವಾ ಪರ್ಲ್ ಫಿನಿಶಿಂಗ್ ಕೊಟ್ಟರೆ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆ ಥರದ್ರಲ್ಲಿ ಇದು ಸಿಮಿಲರ್ ಬರುತ್ತೆ ಪೆಂಡೆಂಟ್ ನಿಮಗೆ.
ತುಂಬ ಬಿಡ್ತಿರೋದ್ರಿಂದ ನಿಮಗೆ ಆ ಥರನೇ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಚ್ ಐಟಮ್ಗಾಗಲಿ ಪರ್ಲ್ಸ್ ಐಟಮ್ಗಾಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದರಲ್ಲಿ ನಿಮಗೆ ಕೆಳಗಡೆ ಬೀಚ್ ಎಲ್ಲ ಕೊಟ್ಟಿದ್ದೀವಿ, ಗ್ರೀನ್ ಬೀಡ್ಸು. ಇದೆಲ್ಲ ಒರಿಜಿನಲ್ ಆನೆಕ್ಸ್ ಬೀಡ್ಸ್ ಬರುತ್ತೆ. ಮತ್ತು ಪರ್ಲ್ ಫಿನಿಶಿಂಗ್ ಎಲ್ಲ ಕೊಟ್ಟಿರೋದು ಪರ್ಲ್ಸ್ ಎಲ್ಲ ಒರಿಜಿನಲ್ ಬರುತ್ತೆ ನಿಮಗೆ. ಮತ್ತು ಇದರಲ್ಲಿ ಬೀಚ್ ಎಲ್ಲ ಕೂಡ ಕೆಳಗಡೆ ಏನಾದ್ರು ಚೇಂಜ್ ಮಾಡಬೇಕು, ನಮಗೆ ಇದು ಇಷ್ಟ ಆಗ್ತಾ ಇಲ್ಲ, ಇದು ಪರ್ಲ್ ಇದೆ ಬಟ್ ಕೆಳಗಡೆನೂ ಪರ್ಲ್ ಬೇಕು ಅಂತಂದು ಆ ಥರ ಏನಾದ್ರು ಕೇಳ್ತಿದ್ರೆ ಅದು ಕೂಡ ನಾವು ಚೇಂಜ್ ಮಾಡಿಕೊಡ್ತೀವಿ. ಅದು ಫ್ರೀ ಕಾಸ್ಟ್ ಅಲ್ವಾ ಮೇಡಮ್? ಹಾಗಲ್ಲ, ಇದು ಎಕ್ಸ್ಚೇಂಜ್ ಮಾಡಿದ್ರೆ ನಿಮಗೆ ಅದು ವೆಯ್ಟ್ ಹೇಗೆ ವೇರಿಯೇಷನ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಅಕಸ್ಮಾತ್ ಇದು ವೆಯ್ಟ್ ಇರೋಕ್ಕಿಂತ ಕಡಿಮೆ ಆದರೆ ಪ್ರೈಸ್ ಕಮ್ಮಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆದರೆ ಜಾಸ್ತಿ ಆಗುತ್ತೆ. ಆ ಥರ ವೇರಿಯೇಷನ್ಸ್ ಆಗುತ್ತೆ. ಹೌದು, ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಇದು ಕೂಡ ನೋಡಿ ತುಂಬ ವೆಯ್ಟ್ಲೆಸ್ ಇರೋದು ಹಾರ. ತುಂಬ ಹೆವಿ ಎಲ್ಲ ಬೇಡ ನನಗೆ ಅಂತಂದ್ಬಿಟ್ಟು ಕೇಳ್ತಾರಲ್ಲ, ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದೇ ಹಾಕ್ತಾರೆ. ಇನ್ನೂ ಸಿಂಪಲ್ ಆಗೆಲ್ಲ ಕೇಳ್ತಾರೆ, ಇನ್ನೂ ಸಣ್ಣ ಇರೋದೆಲ್ಲ ಅಷ್ಟಕ್ಕೆ ಇನ್ನೂ ಸಣ್ಣ ಇರೋದೆಲ್ಲ ಬರಲ್ಲ. ಇದು ಸ್ಟ್ಯಾಂಡರ್ಡ್ ಬರುತ್ತೆ ನಿಮಗೆ. ಸಿಂಪಲ್ ಇರೋದ್ರಲ್ಲಿ ಸ್ಟ್ಯಾಂಡರ್ಡ್ ಬರುತ್ತೆ ನಿಮಗೆ. ಇದು 3/4 ಯೂಸ್ ಮಾಡ್ಬೋದು. ಲಾಂಗ್ ಹಾರ ಹೌದು, ನೆಕ್ಲೆಸ್ ಹಾಕಿದ್ರೆ ಲಾಂಗ್ ಹಾರಾಗೂ ಸೂಟ್ ಆಗುತ್ತೆ. ಒಂದೇ ಒಂದು ಹಾಕ್ತಿರೋ ಪೀಸು ಅಂತಂದರೆ ಇದನ್ನ ಮಾತ್ರ ಹಾಕೋಬೋದು. 3/4 ಥರ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಲೈಟ್ ವೆಯ್ಟ್ ಚೆನ್ನಾಗಿ ತುಂಬಾ ಲೈಟ್ ವೆಯ್ಟ್ ಇರುತ್ತೆ ನಿಮಗೆ. ಇದು ಪ್ರೈಸ್ ಎಷ್ಟು ಬರ್ಬೋದು ಮೇಡಮ್? ಪ್ರೈಸ್ ನಿಮಗೆ 14,000 ಇದೆ. ಇದು 14,900. ಅದು ವರ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ವರ್ಕ್ ಎಲ್ಲ 3D ವರ್ಕ್ ಥರ ಬರುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವರ್ಕ್ ಮೇಲೆ ನಿಮಗೆ ಪ್ರೈಸಸ್ಸು ಡಿಪೆಂಡ್ ಆಗುತ್ತೆ. ಇದು ಬಂದು 3/4 ಹಾರ. ಇದನ್ನು ಕೂಡ ನೀವು ನೆಕ್ಲೆಸ್ ಹಾಕಿದ್ರೆ ಲಾಂಗ್ ಹಾರ ಥರ ಯೂಸ್ ಮಾಡ್ಬೋದು. ಸಿಂಗಲ್ ಹಾಕ್ತೀರಾ ಅಂದರೆ 3/4 ಥರ ಯೂಸ್ ಮಾಡ್ಬೋದು. ಒಂದು ಹಾಕಿದ್ರೂ ಸಾಕು. ಸ್ಯಾರಿ ಮೇಲೆ, ಈ ಪ್ಲೇನ್ ಸ್ಯಾರಿ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಫಿನಿಶಿಂಗ್ ಬಂದು ಆ್ಯಂಟಿಕ್ ಕೊಟ್ಟಿದ್ದಾರೆ. ಸೈಡಲ್ಲೆಲ್ಲ ಮ್ಯಾಂಗೋ ಡಿಸೈನ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಥರ ವರ್ಕ್ ಬಂದು ತುಂಬ ಹೆವಿ ವರ್ಕಲ್ಲಿ ಬಂದಿತ್ತು ಲಾಸ್ಟ್ ಟೈಮು. ಇಲ್ಲೇ ಒಂದು ಪೀಸ್ ಇದೆ ನೋಡಿ, ಈ ಥರ ಮ್ಯಾಂಗೋ ಡಿಸೈನ್ಸು 2 ಲೇಯರಲ್ಲಿ ತುಂಬ ಹೆವಿಯಾಗಿ ಬಂದಿತ್ತು. ಇದರಲ್ಲಿ ಲೈಟ್ ವೆಯ್ಟ್ ಇದೆಯಾ ಅಂದರೆ ಇನ್ನೂ ವಿಡ್ತ್ ಕಮ್ಮಿ ಇರೋದಿದೆಯಾ, ಒಂದು ಸ್ವಲ್ಪ ಸಿಂಪಲ್ ಆಗಿರೋದು ಅಂತಂದ್ಬಿಟ್ಟು ಕೇಳ್ತಾಯಿದ್ರು ಕಸ್ಟಮರು. ಸೊ ಆ ಥರ ಫಿನಿಶಿಂಗಲ್ಲಿ ಈ ಟೈಮ್ ಬಂದಿದೆ. ಏನಾದರೂ ಕಟ್ಟಾದರೂ ಅದಕ್ಕೆಲ್ಲ ಸರ್ವಿಸಸ್ ಇರುತ್ತೆ ಅಲ್ವಾ? ಇರುತ್ತೆ. ನಿಮಗೆ ಇದು ಕಟ್ ಆಗೋದಾಗಲಿ ಅಥವಾ ಇಲ್ಲಿ ಸ್ಟೋನ್ಸ್ ಎಲ್ಲ ಇದೆಯಲ್ಲ, ಈ ಸ್ಟೋನ್ಸ್ ಹೋಗೋದಾಗಲಿ, ಕೆಳಗಡೆ ಬೀಟ್ಸು ಇದೆಲ್ಲ ಹೋಗೋದಾಗಲಿ, ಎಲ್ಲೇ ಕಟ್ಟಾದರೂ ಏನೇ ಡ್ಯಾಮೇಜ್ ಆದರೂ ಲೈಫ್ ಟೈಮ್ ನಿಮಗೆ ಫ್ರೀ ಸರ್ವಿಸಸ್ ಇರುತ್ತೆ ನಮ್ಮ ಹತ್ರ. ಮೇಡಮ್, ಕೊರಿಯರ್ ಫೆಸಿಲಿಟಿ ಇರುತ್ತೆ? ಹೌದು, ಕೊರಿಯರ್ ಫೆಸಿಲಿಟೀಸ್ ಇದೆ. ಅಂದರೆ ಬ್ಯಾಂಗ್ಳೂರು ಒಳಗಡೆ ಇರೋರು ಇಲ್ಲಿ ಬಂದು ಶಾಪಿಗೆ ವಿಸಿಟ್ ಮಾಡ್ತಾರೆ, ತೊಗೋತಾರೆ. ಬಟ್ ಬರೋಕ್ಕಾಗಲ್ಲ, ಬ್ಯಾಂಗ್ಳೂರಿಗಿಂತಲೇ ಔಟ್ಸೈಡ್ ಇದ್ದೀವಿ, ನಾವು ಬರೋಕ್ಕೆ ಆಗಲ್ಲ, ತುಂಬಾ ದೂರ ಇದ್ದೀವಿ ಅಂತಂದರೆ ಅದಕ್ಕೂ ಕೊರಿಯರ್ ಮಾಡ್ತೀವಿ ನಾವು. ನಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀವಲ್ಲ, ಸೊ ಅದಕ್ಕೆ ಕಾಲ್ ಮಾಡ್ಬೋದು ಅಥವಾ ಚಾಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಯಾವಾಗಲೂ ಅವೈಲ್ ಇರ್ತೀವಿ ನಾವು. ಅದಕ್ಕೆ ಚಾಟ್ ಮಾಡಿ ಡೀಟೇಲ್ಸ್ನ ತಿಳ್ಕೊಂಡು ಅದರಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಾವು ಕೊರಿಯರ್ ಮಾಡಿಕೊಡ್ತೀವಿ. ಅದು ಕೂಡ ಪ್ಯಾನ್ ಇಂಡಿಯಾ ಕೊರಿಯರ್ ಸರ್ವಿಸಸ್ ಇದೆ. ಸೇಫ್ ಇರುತ್ತಾ ಮೇಡಮ್? ಖಂಡಿತ. ಕಸ್ಟಮರ್ ಕೇಳೋ ಕ್ವಶನ್ಸ್ ಖಂಡಿತ ನೋಡಿ, ಸೇಫ್ ಇರಲ್ಲ ಅಂದರೆ ಏನೋ ಫೋರ್ಜರಿ ಮಾಡ್ತೀರಾ ಅಂತಂದರೆ ನಾವು ಫೇಸಸ್ಸೇ ತೋರಿಸಲ್ಲ ಅಲ್ವಾ. ಆ ಥರ ಮಾಡೋರು ಯಾರು ಫೇಸ್ ತೋರಿಸಿ ಮಾಡಲ್ಲ. ಸೊ ನಮ್ದು ಯಾವಾಗಲೂ ಶಾಪ್ ಇಲ್ಲೇ ಇರುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಇಲ್ಲಿ ಬಂದು ನಮ್ಮನ್ನ ಧೈರ್ಯವಾಗಿ ಕೇಳ್ಬೋದು, ನಾವು ಇಲ್ಲೇ ಇರ್ತೀವಿ. ಸೊ ಏನು ಪ್ರಾಬ್ಲಮ್ಸ್ ಆಗಲ್ಲ. ನಿಮಗೆ ಡೌಟ್ ಇದೆ ಅಂತಂದರೆ, ಅಕಸ್ಮಾತ್ ದೂರ ಇದ್ದೀವಿ, ಡೌಟ್ ಇದೆ ನಮ್ಗೆ ಹೆಂಗೆ ಬರುತ್ತೆ ಪ್ರಾಡಕ್ಟು, ಯಾವ ಥರ ನೀವು ಇದು ಮಾಡ್ತೀರಾ ಅಂತಂದ್ರೆ ಆ ಥರ ಡೌಟ್ಸ್ ಏನಾದರೂ ಇದ್ದರೆ ಗೂಗಲಲ್ಲಿ ನಮ್ಮದು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ ಅಂತ ಅಂದ್ಬಿಟ್ಟು ಇದಿದೆ. ಸೊ ಅದರಲ್ಲಿ ಕಸ್ಟಮರ್ಸ್ ತುಂಬ ಜನ ಆನ್ಲೈನ್ ಕಸ್ಟಮರ್ಸ್ ರಿಸೀವ್ ಮಾಡಿರ್ತಾರಲ್ಲ ಐಟಮ್ಸ್ನ, ಆ ಥರ ಆನ್ಲೈನ್ ಕಸ್ಟಮರ್ಸೇ ತುಂಬ ಜನ ರಿವ್ಯೂಸ್ ಕೊಟ್ಟಿರೋದು. ಅದನ್ನು ನೋಡಿ ಆಮೇಲೆ ನೀವು ಬುಕ್ ಮಾಡ್ಕೋಬೋದು. ಖಂಡಿತ ಸೇಫ್ ಇರುತ್ತೆ ನಿಮಗೆ. ಮತ್ತೆ ಮಾಡ್ಕೋಬೇಡಿ, ಬಟ್ No ಕಸ್ಟಮರ್ ಕೇಳೋ problem. ನಾರ್ಮಲ್ ಕ್ವಶನ್ ಅಲ್ಲ. ಹೌದೌದು. ನಿಮ್ಮನ್ನು ಕೇಳ್ತಾ ಇದ್ದೀನಿ. ತುಂಬ ಕಾಮನ್ ಆಗಿ ತುಂಬ ಜನ ಕಸ್ಟಮರ್ಸ್ ಕೇಳ್ತಾರೆ. ಈವನ್ ತುಂಬ ದೂರ ಇರೋರು ಹೆಂಗೆ, ಬಟ್ ಆನ್ಲೈನ್ ಪೇಮೆಂಟ್ ಮಾಡಬೇಕಲ್ಲ, ಸೇಫ್ಟಿಯಾಗಿ ಬರುತ್ತಾ, ನಮಗೆ ಬರುತ್ತಾ ಐಟಮ್ಸ್ ಅಂದರೆ ತುಂಬ ಜನ ಕೇಳಿದ್ದಾರೆ. ಸೊ ನೀವು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅದು ಕ್ಲಾರಿಫೈ ಆಗಬೇಕಲ್ಲ, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ನೀವು ಕೊಡೋ ಅಮೌಂಟಿಗೆ ಕೂಡ ನಾವು ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಅದಕ್ಕೆ ತಕ್ಕಂತೆ ಕ್ವಾಲಿಟಿಯಾಗಿ ಕೊಡ್ತೀವಿ. ಐಟಮ್ಸ್ನ ಕೂಡ ನಿಮಗೆ ಪಾಲಿಶ್ ಗ್ಯಾರಂಟಿ ಆಗಲಿ ಅಥವಾ ಸರ್ವಿಸಸ್ ಆಗಲಿ ಅದೆಲ್ಲ ನಿಮಗೆ ಕ್ವಾಲಿಟಿಯಾಗಿರುತ್ತೆ. ನೀವು ಕೊಡೋ ಐಟಮ್ಸ್ಗೆ ತಕ್ಕಂತೆ ಕ್ವಾಲಿಟಿಯಾಗಿರುತ್ತೆ ನಮ್ಮದು. ಇದು ಹಾರಾಜು. ಇದು ಕೂಡ ನೋಡೋಕ್ಕೆ ತುಂಬ ಗಾಡಿ ಇರೋ ಥರ, ತುಂಬ ವಿಡ್ತ್ ಜಾಸ್ತಿ ಇರೋದು, ಗ್ರ್ಯಾಂಡಾಗಿರೋ ಥರ ಕಾಣಿಸುತ್ತೆ. ಬಟ್ ತುಂಬ ವೆಯ್ಟ್ಲೆಸ್ ಇದೆ ನೋಡಿ, ತುಂಬ ವೆಯ್ಟ್ಲೆಸ್ ಬರುತ್ತೆ ನಿಮಗೆ. ಸಿಂಗಲ್ ಪಾಟ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಕೂಡ ನಿಮಗೆ ಹಾಲೋ ಟೈಪ್ ಬರುತ್ತೆ ಬ್ಯಾಕ್ ಸೈಡು. ಸೊ ತುಂಬ ವೆಯ್ಟ್ಲೆಸ್ ಇರುತ್ತೆ ನಿಮಗೆ, ಬಟ್ ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆ. ವರ್ಕೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸಿಂಗಲ್ ವೇರ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ, ಸೂಪರಾಗಿ ಕಾಣಿಸುತ್ತೆ ನಿಮಗೆ. ಹೌದು, ನೀವು ಬೇಕಾದರೆ ಗೋಲ್ಡಲ್ಲಿ ಡಿಸೈನ್ಸ್ ಬರುತ್ತಲ್ಲ, ಅದಕ್ಕೂ ಕೂಡ ನೀವು ಕಂಪೇರ್ ಮಾಡಿ ನೋಡ್ಕೋಬೋದು. ನಮ್ದು ಈ ಥರ ಐಟಮ್ಸ್ ಎಲ್ಲನೂ ಕೂಡ ನಿಮಗೆ ಗೋಲ್ಡಲ್ಲಿ ಬರೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಇದನ್ನ ವರ್ಕ್ನ ಬಂದು ಇದರಲ್ಲಿ ಅಪ್ಲೈ ಮಾಡ್ತೀವಿ.
ಸಪೋಸ್ ಈ ಥರ ಸ್ಟೋನ್ ವರ್ಕಲ್ಲಿ ಬರುತ್ತೆ ಅಂತಂದರೆ ಸ್ಟೋನ್ ವರ್ಕ್ ಎಲ್ಲ ನಿಮಗೆ ಡೈಮಂಡ್ ಫಿನಿಶಿಂಗ್ ಬರುತ್ತಲ್ಲ ಆ ಥರ ಡಿಸೈನ್ಸು ಅಪ್ಲೈ ಆಗುತ್ತೆ. ಸೊ ಸೇಮ್ ನಿಮಗೆ ಗೋಲ್ಡ್ ಥರನೇ ಕಾಣಿಸುತ್ತೆ. ಡಿಸೈನ್ಸ್ ಆಗಲಿ ಅಥವಾ ಫಿನಿಶಿಂಗ್ ಆಗಲಿ ಅದೆಲ್ಲ ನಿಮಗೆ ಗೋಲ್ಡ್ ಥರನೇ ಬರುತ್ತೆ ನಿಮಗೆ. ಅಕಸ್ಮಾತ್ ನಮಗೆ ಬೇಡ ರೀಸೇಲ್ ಮಾಡ್ತೀವಿ ಅಂದರೆ ಮೇಡಮ್? ಅದು ಕೂಡ ಮಾಡ್ಬೋದು. ಅಂದರೆ ನೀವು ತಗೊಂಡು ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಪಾಲಿಷ್ಗಂತೂ ನಾವು 100 ಯೂಸೇಜ್ ಕೊಡ್ತೀವಿ. ಒಕೇಶ್ನಲ್ಲಿ ಅಂದರೆ ಅದೇ 5 to 10 ಇಯರ್ಸ್ವರೆಗೂ ಬರುತ್ತೆ. ಅದಾದಮೇಲೆ ನೀವು ಸೇಲ್ ಮಾಡ್ಬೋದು ಅಂತಂದ್ರೂ ಮಾಡ್ಬೋದು, ಇಲ್ಲ ರೀಪಾಲಿಷ್ ಮಾಡಿನೂ ಯೂಸ್ ಮಾಡ್ಬೋದು. ಸೇಲ್ ಮಾಡಿದ್ರೆ ನಿಮಗೆ ಸೇಲ್ ಮಾಡ್ತೀರಲ್ಲ ಆವತ್ತಿನ ದಿನ ಸಿಲ್ವರ್ ಪ್ರೈಸ್ ಬಂದು ನಿಮಗೆ ಸೇಲ್ ಬ್ಯಾಕ್ ಸಿಗುತ್ತೆ. ಇವನ್ 300 ಇದ್ರು ಅವತ್ತಿನ ಸಿಲ್ವರ್? ಹೌದು, ಇವಾಗ ನಮ್ಮದು ಇರೋದು 200 ಇದೆ ಸ್ಟಾರ್ಟಿಂಗ್ ಪ್ರೈಸು ಪರ್ ಗ್ರಾಮ್ ಮೇಲೆ. ಸೊ ಇದನ್ನ ನೀವು ತೊಗೊಂಡು ಯೂಸ್ ಮಾಡಿ ಫ್ಯೂಚರಲ್ಲಿ ನಿಮಗೆ ಅದು ಸಿಲ್ವರ್ ಪ್ರೈಸ್ ಬಂದು 300 ಆದರೂ ಸರಿ, 400 ಆದರೂ ಸರಿ, ಆ ಥರ ಯಾವ ಪ್ರೈಸ್ ಇದೆಯೋ ಅದೇ ಪ್ರೈಸ್ ನಿಮಗೆ ವಾಪಸ್ ಬರುತ್ತೆ. ಎಕ್ಸ್ಚೇಂಜ್ ಆದ್ರೂ? ಹೌದೌದು, 200 ಕೊಟ್ಟು ತಗೊಂಡಿದ್ರು ಫ್ಯೂಚರಲ್ಲಿ 400 ಆಗಿದೆ ಅಂದ್ರು ಅದೇ ಪ್ರೈಸ್ ವಾಪಸ್ ಬರುತ್ತೆ ನಿಮಗೆ. ಬೇರೆ ಏನಿದೆ ಮೇಡಮ್? ಬೇರೆ ಒಂದು ಸ್ವಲ್ಪ ಇದೆಲ್ಲ ತೋರಿಸಿ ಆಯ್ತಲ್ಲ. ಇಲ್ಲ ಇದಿಲ್ಲ. ಇದು ತುಂಬ ಲೈಟ್ ವೆಯ್ಟ್ ಇರೋದೇನೆ, ಸಿಂಗಲ್ ಪಟ್ಟಿರೋದು. ನಾನು ತುಂಬ ಸಿಂಪಲ್ ಅಪ್ಪ, ನಾನು ಗ್ರ್ಯಾಂಡಾಗೆಲ್ಲ ವೇರ್ ಮಾಡೋದಿಲ್ಲ, ನನಗೆ ಜ್ವೆಲ್ಸೇ ಇಷ್ಟ ಆಗಲ್ಲ ಅನ್ನೋರು ಕೂಡ ಇದನ್ನ ಇಷ್ಟಪಡ್ತಾರೆ. ತುಂಬಾ ಸಿಂಪಲ್ ಆಗಿದೆ. ಹೌದು, ಕಸ್ಟಮರ್ ಕೇಳ್ತಾರೆ ಹೌದು, ಗಾಡ್ ಇದೆಯಾ ಮೇಡಮ್? ಎಲ್ಲರೂ ಯೂಸ್ ಮಾಡ್ಬೋದು ಇದನ್ನ. ಕೆಲವರಿಗೆ ಅದೇ ಗಾಡ್ ಇರೋದು ಇಷ್ಟ ಆಗಲ್ಲ, ಸೊ ಅವರು ಕೂಡ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಫುಲ್ ಪಿಕಾಕ್ ವರ್ಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಎಲ್ಲರೂ ಯೂಸ್ ಮಾಡ್ಬೋದು. ಮಧ್ಯದಲ್ಲಿ ನಿಮಗೆ ರೂಬಿ ಸ್ಟೋನ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ, ಅಲ್ಲಲ್ಲಿ ತುಂಬ ಚೆನ್ನಾಗಿದೆ ವರ್ಕು. ಆ ಥರದ್ರಲ್ಲೇ ಗ್ರೀನ್, ಎಮ್ರಾಲ್ಡ್ ಮತ್ತು ರೂಬಿ 2 ಮಿಕ್ಸ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಬಟ್ ಲಕ್ಷ್ಮಿ ಪೆಂಡೆಂಟ್ ಇದೆ, ಅದೇನೋ ಪ್ರಾಬ್ಲಮ್ ಇಲ್ಲ. ನಿಮಗೆ ಪೆಂಡೆಂಟ್ ಏನಾದ್ರು ಚೇಂಜ್ ಮಾಡಬೇಕು ಅಂತಂದ್ರೂ ಕೂಡ ಮಾಡಿಕೊಡ್ತೀವಿ. ಇದು ಕೂಡ ಸಿಂಪಲ್ ನೆಕ್ಲೆಸ್ ಏನೇ, ತುಂಬಾ ಲೈಟ್ ವೇಟ್ ಇದೆ, ತುಂಬಾ ಸಿಂಪಲ್ ಆಗಿದೆ. ವರ್ಕ್ ಅಂತೂ ಸೂಪರಾಗಿ ಕಾಣಿಸುತ್ತೆ ನಿಮಗೆ ವೇರ್ ಮಾಡಿದ್ರೆ. ಫುಲ್ ಎಲ್ಲ ಆ್ಯಂಟಿಕ್ ಫಿನಿಶಿಂಗಲ್ಲಿದೆ. ನಿಮ್ಗೆ ಏನಾದರೂ ಇದರಲ್ಲಿ ಪಾಲಿಶ್ ಚೇಂಜ್ ಮಾಡಬೇಕು ಅಂತಂದ್ರೂ ಕೂಡ ಅದನ್ನು ಕೂಡ ನಾವು ಚೇಂಜ್ ಮಾಡ್ಕೊಡ್ತೀವಿ. ಸಪೋಸ್ ಇದು ಬ್ಲ್ಯಾಕ್ ಆ್ಯಂಟಿಕ್ ಇದೆ, ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಆ್ಯಂಟಿಕ್ಕೆ ಬರುತ್ತೆ ನಮ್ಮ ಹತ್ರ. ಬಿಕಾಸ್ ಇವಾಗ ಗೋಲ್ಡಲ್ಲೂ ಕೂಡ ಬ್ಲ್ಯಾಕ್ ಆ್ಯಂಟಿಕ್ಕೆ ಅಲ್ವಾ ಟ್ರೆಂಡಿಂಗಲ್ಲಿರೋದು. ಸೊ ಅದರಿಂದ ಎಲ್ಲರೂ ಬ್ಲ್ಯಾಕ್ ಆ್ಯಂಟಿಕ್ ಬೇಕು ಅಂತ ಕೇಳ್ತಾರೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಬ್ಲ್ಯಾಕ್ ಆ್ಯಂಟಿಕ್ ಬರುತ್ತೆ. ಬಟ್ ಕೆಲವರಿಗೆ ಅದು ಇಷ್ಟ ಆಗಲ್ಲ, ಕೆಲವರು ಎಲ್ಲರೂ ಒಂದೇ ಥರ ಇದಲ್ಲ. ಸೊ ಕೆಲವರಿಗೆ ನನಗೆ ಗೋಲ್ಡ್ ಪಾಲಿಶೇ ಬೇಕು, ಬ್ಲ್ಯಾಕ್ ಆ್ಯಂಟಿಕ್ ಎಲ್ಲ ಇಷ್ಟ ಆಗಲ್ಲ ಅನ್ನೋರಿಗೆ ಚೇಂಜ್ ಮಾಡಿಕೊಡ್ತೀವಿ. ಬ್ಲ್ಯಾಕ್ ಆ್ಯಂಟಿಕ್ ಇದ್ದರೆ ಗೋಲ್ಡ್ ಪಾಲಿಶ್ ಅಥವಾ ಈ ಥರ, ಇದು ರೆಡ್ ಪಾಲಿಶ್ ಅಂತಾರೆ, ರೆಡ್ ಆ್ಯಂಟಿಕ್ ಅಂತ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ, ಇದು ರೆಡ್ ಆ್ಯಂಟಿಕ್ ಅಂತಾರೆ. ಇದು ಬೇಕು ಅಂತಂದ್ರೂ ಚೇಂಜ್ ಮಾಡಿಕೊಡ್ತೀವಿ. 3 ಥರ ಪಾಲಿಶ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಬ್ಲ್ಯಾಕ್ ಆ್ಯಂಟಿಕ್ಕು, ನಾರ್ಮಲ್ ಆಗಿ ಗೋಲ್ಡು ಮತ್ತು ರೆಡ್ ಆ್ಯಂಟಿಕ್ ಅಂತ. ಇದರಲ್ಲಿ ನಿಮ್ಗೆ ಯಾವುದೇ ಆರ್ನಮೆಂಟಿಗೆ ಯಾವುದೇ ಥರ ಪಾಲಿಶ್ ಚೇಂಜ್ ಮಾಡಬೇಕು ಅಂದ್ರೂ ಮಾಡಿಕೊಡ್ತೀವಿ. ಇದು ಜಸ್ಟ್ 11,200 ಅಲ್ಲಿ ಇದೆ ಅಲ್ವಾ? ಹೌದು, ಅದೇ ಹೇಳಿದ್ನಲ್ಲ, ತುಂಬ ವೆಯ್ಟ್ಲೆಸ್ ಇದೆ, ತುಂಬ ಸಿಂಪಲ್ ಇದು. ನೋಡೋದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಇದೆ ಅನ್ನೋ ಥರ ಫೀಲ್ ಆಗ್ಬೋದು, ಬಟ್ ತುಂಬ ವೆಯ್ಟ್ಲೆಸ್ ಇದೆ. ನಿಮಗೆ ನೋಡಿ ಎಷ್ಟು ವೆಯ್ಟ್ಲೆಸ್ ಇದೆ, ತುಂಬ 40 ಗ್ರಾಮ್ಸ್ ಇದೆ ಅಷ್ಟೇ, 43 ಗ್ರಾಮ್ಸ್ ಇದೆ. ಚೆನ್ನಾಗಿದೆ. ಇದು ವರ್ಕ್ ಮಾತ್ರ ಪಿಕಾಕ್, ಲಕ್ಷ್ಮಿ ಎಲ್ಲ ವರ್ಕ್ ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. 3D ತರ ಕಾಣಿಸುತ್ತೆ. ಹೌದು, ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಹತ್ರ ಬರೋದೆಲ್ಲ ಹ್ಯಾಂಡ್ ವರ್ಕು, ಅದರಿಂದ ಗೋಲ್ಡ್ ವರ್ಕರ್ಸ್ ಮಾಡೋದು ಇದರಲ್ಲಿ ಹ್ಯಾಂಡ್ ವರ್ಕು. ಸೊ ಅದ್ರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ವರ್ಕ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಮತ್ತು ಇಲ್ಲೊಂದು ಸ್ಟಡ್ಸ್ ಇದೆ. ಇದೇನು ಸ್ಟಡ್ ಅಂದರೆ ಕೋರಲ್ ಸ್ಟಡ್ ಅಂತ. ತುಂಬ ಜನ ನನಗೆ ಕೋರಲ್ ಬ್ಯಾಂಗಲ್ ಇದೆ ನನ್ನ ಹತ್ರ, ಅಥವಾ ಕೋರಲ್ ಹಾರಾಸ್ ಇದೆ, ಕೋರಲ್ ಸ್ಟಡ್ ಬೇಕಾಗಿತ್ತು, ಇಯರಿಂಗ್ಸ್ ಬೇಕಾಗಿತ್ತು ಅಂತ ಕೇಳ್ತಾ ಇದ್ರು. ಹೌದು, ಅವರಿಗೆ ಇದು ಸೂಟಬಲ್ ಆಗಿರುತ್ತೆ. ಗ್ರೂಪಲ್ಲೂ ಕೂಡ ನಾವು ಫೋಟೋಸ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇದು ಚಾನಲಲ್ಲಿ ಕೂಡ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ನೋಡಿದ್ರೆ ಅಂಥವರಿಗೆ ಕೋರಲ್ದು ಬೇಕು ಅಂತಂದರೆ ನೋಡಿ ಒಂದು ಸ್ವಲ್ಪ ಬೇಗ ಅಪ್ಲೋಡ್ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಹೌದು, ಚೆನ್ನಾಗಿದೆ ಮೇಡಮ್. ಇದೆಲ್ಲ ಬಂದು ರೇರ್ ಪೀಸಸ್, ನಿಮಗೆ ರೆಗ್ಯುಲರ್ ಬರಲ್ಲ. ಸೊ ಬೇಗ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ ನಿಮಗೆ. ಮತ್ತೆ ರೀಸ್ಟಾಕ್ಸ್ ಆಗುತ್ತೆ, ಬಟ್ ನಾವು ಇದೇ ಡಿಸೈನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಕನ್ಫರ್ಮೇಷನ್ ಹೇಳೋಕ್ಕಾಗಲ್ಲ. ಬಿಕಾಸ್ ನಮ್ಮ ಹತ್ರ ಒಂದು ಸತಿ ಬಂದಿರೋ ಡಿಸೈನ್ಸ್ ಇರುತ್ತಲ್ಲ, ಅದು ಮತ್ತೆ ರಿಪಿಟೇಷನ್ ಆಗಲ್ಲ, ಮತ್ತೆ ಹೊಸ ಡಿಸೈನ್ಸ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಬಂದಿರೋ ಡಿಸೈನ್ಸ್ ಮತ್ತೆ ಅದೇ ಬೇಕು ಅಂತಂದ್ಬಿಟ್ಟು ಕೇಳಿದ್ರೆ ಸಿಗೋದೊಂದು ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ನೋಡಿದ ತಕ್ಷಣ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ ನಿಮಗೆ. ಬೇರೆ ನೆಕ್ಲೆಸಸ್ ಇದೆ ಒಂದು ಸ್ವಲ್ಪ, ಫುಲ್ಲು ಲೈಟ್ ವೇಟ್ ಇರೋದು, ಮ್ಯಾಂಗೋ ಡಿಸೈನ್ಸ್ ನೆಕ್ಲೆಸಸ್ ಎಲ್ಲ ಬಂದಿದೆ. ತುಂಬಾ ಚೆನ್ನಾಗಿದೆ, ಸಿಂಗಲ್ ಲೇಯರು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ವೇರ್ ಮಾಡಿದ್ರೆ ಸಿಂಗಲ್ ಲೇಯರ್ ಇರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಎಲ್ಲನೂ ವೆಯ್ಟ್ಲೆಸ್ ಇರೋದು. ನಿಮಗೆ ಈ ಥರ ಇದರಲ್ಲಿ ಜಾಸ್ತಿ ಕೇಳ್ತಾರೆ ಕಸ್ಟಮರ್ಸ್. ಈ ಥರ ಡಿಸೈನ್ಸ್ ಮಾತ್ರ ನಿಮಗೆ ರೆಗ್ಯುಲರ್ ಬರ್ತಾ. ಇದು ಪ್ರೈಸ್ ಎಲ್ಲ ಸ್ಟಾರ್ಟಿಂಗ್ ಏನಿಂದ ಸ್ಟಾರ್ಟ್ ಆಗುತ್ತೆ? ಇದು ಪ್ರೈಸ್ ನಿಮಗೆ ನಮ್ಮ ಹತ್ರ 3,000 ಇಂದ ಕೂಡ ಸ್ಟಾರ್ಟ್ ಆಗುತ್ತೆ. ಅದ್ರ ವೆಯ್ಟ್ ಇರುತ್ತಲ್ಲ, ವೆಯ್ಟು ಮತ್ತು ವರ್ಕ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. 3,000 ಇಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಎಲ್ಲನೂ ಅದೇ ಪ್ರೈಸ್ ಇರಲ್ಲ. ವೆಯ್ಟು ಡಿಫ್ರೆಂಟ್ ಇರುತ್ತೆ, ಮತ್ತು ವರ್ಕ್ ಎಲ್ಲ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ.
ಇದು ಒಂಥರ ಪ್ಯಾಟರ್ನ್ ಚೆನ್ನಾಗಿದೆ ಮೇಡಮ್. ಹೌದು ಲಕ್ಷ್ಮಿ ಕಾಸ್ ತರ ಬಂದಿದೆ. ಹೌದು. ಮಿಡಲ್ ಅಲ್ಲೂ ಲಕ್ಷ್ಮಿ ಇದೆ ಅಲ್ವಾ? ಇಲ್ಲ, ಮಿಡಲಲ್ಲಿ ಬೇರೆ ಡಿಸೈನ್ ಕೊಟ್ಟಿದ್ದಾರೆ, ಫ್ಲವರ್ ಡಿಸೈನ್ ಬಂದಿರೋದು. ಇಲ್ಲ ಇಲ್ಲಿ. ಹೌದೌದು. ಎಲ್ಲ ಕಾಸು ಥರ ಕೊಟ್ಟಿದ್ದಾರೆ, ಅದ್ರಲ್ಲಿ ಮಿಡಲಲ್ಲಿ ಲಕ್ಷ್ಮಿ ವರ್ಕ್ ಕೊಟ್ಟಿದ್ದಾರೆ. ನಿಮಗಿದು ಕಾಸು ನೆಕ್ಲೆಸ್ ಬೇಕು ಅಂತ ಹೇಳ್ತಾರಲ್ಲ, ಅಂಥದ್ರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅಂತಂದರೆ ಇದು ಸೂಟಬಲ್ ಆಗುತ್ತೆ ನಿಮಗೆ. ಇಷ್ಟು ಲೈಟ್ ವೆಯ್ಟ್ ಅಲ್ಲಿ ಎಲ್ಲೂ ಸಿಗಲ್ಲ ಅನ್ಸುತ್ತೆ. ಖಂಡಿತ ಇಲ್ಲ. ಅದು ಇಷ್ಟು ಕ್ಲಿಯರ್ ವರ್ಕ್ ಅಲ್ಲಿ ನಿಮ್ಗೆ ಸಿಗೋದು ಹೌದು, ಇದು ತುಂಬಾ ಜಸ್ಟ್ 22 ಗ್ರಾಮ್ಸ್ ಇದೆ ಅಷ್ಟೇ ನಿಮಗೆ. ಹೌದು. ತುಂಬ ಚೆನ್ನಾಗಿರುತ್ತೆ. ಪ್ರೈಸ್ ಬಂದು 5000 ಇದೆ. 5000 ಚೇಂಜ್ ಇದೆ ಅಲ್ವಾ? 5168 ರುಪೀಸ್ ಇದೆ. ಈ ಥರ ಡಿಸೈನ್ಸ್ ಬೇಕಾದರೆ ರೆಗ್ಯುಲರ್ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಬೇಕು ಅಂತಂದರೆ ಸಿಗಲ್ಲ. ಒಂದು ಸ್ವಲ್ಪ ಡಿಫ್ರೆಂಟ್ ಸಿಮಿಲರ್ ಡಿಸೈನ್ಸಲ್ಲಿ ಬರ್ತಾ ಇರುತ್ತೆ. ಬಿಕಾಸ್ ಇದು ಲೈಟ್ ವೆಯ್ಟ್ ನೆಕ್ಲೆಸಸ್ ಅಲ್ವಾ, ತುಂಬ ಜನ ಈ ಥರ ಬೇಕು ಅಂತಂದ್ಬಿಟ್ಟು ಕೇಳ್ತಾರೆ ಅಂತಂದ್ಬಿಟ್ಟು ಈ ಥರ ಡಿಸೈನ್ಸಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ರೆಗ್ಯುಲರ್ ಬರ್ತಾ ಇರುತ್ತೆ. ಬಟ್ ಈ ಥರ ಈ ಕಡೆ ನೋಡಿದ್ರಲ್ಲ, ಇದೆಲ್ಲ ಒಂದು ಸ್ವಲ್ಪ ರೇರ್ ಡಿಸೈನ್ಸು. ಇದೆಲ್ಲ ಮತ್ತೆ ಒಂದ್ಸತಿ ಬಂದಿರೋ ಡಿಸೈನ್ಸ್ ಎಲ್ಲ ಮತ್ತೆ ರಿಪಿಟೇಷನ್ ಆಗಲ್ಲ. ಹೊಸ ಡಿಸೈನ್ಸ್ನ ರೆಡಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೇ ಅದೇ ಡಿಸೈನ್ಸ್ ಬೇಕು ಅಂತಂದ್ಬಿಟ್ಟು ಕೇಳಿದ್ರೆ ಸಿಗಲ್ಲ. ಬೇಕಾದರೆ ಸಿಮಿಲರ್ ಡಿಸೈನ್ಸು ಸಿಗ್ಬೋದು. ನಕಾಶಲ್ಲಿ ಲೈಟ್ ವೆಯ್ಟ್ ಕೇಳ್ತಾ ಇದ್ರಲ್ಲ. ಹೌದು, ಇದು ಕೂಡ 26 ಗ್ರಾಮ್ಸ್ ಇದೆ ಅಷ್ಟೇ. ನಕಾಶಲ್ಲಿ ಲೈಟ್ ವೆಯ್ಟು 26 ಗ್ರಾಮ್ಸ್ ಇದೆ. ವರ್ಕ್ ನೋಡಿ, ವರ್ಕ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಗೋಲ್ಡ್ಗೂ ಇದಕ್ಕೂ ಏನು ಡಿಫ್ರೆನ್ಸ್? ಏನೂ ಇರಲ್ಲ. ಅದು ಇದು ಪಕ್ಕ ಇಟ್ಬಿಟ್ಟು ಯಾವ್ದು ಗೋಲ್ಡ್ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ಆ ಥರ ಇರುತ್ತೆ ನಿಮಗೆ. ಫಿನಿಶಿಂಗ್ ಆ ಥರ ಕೊಟ್ಟಿರ್ತಾರೆ. ಇದು ನೋಡಿ, ಆಲ್ಮೋಸ್ಟ್ ನಿಮಗೆ ಬ್ಲ್ಯಾಕ್ ಆ್ಯಂಟಿಕೆ ಬರುತ್ತೆ ಅಂತ ಹೇಳಿದ್ದೆ ನಾನು. ಇದರಲ್ಲೂ ಕೂಡ ಬ್ಲ್ಯಾಕ್ ಆ್ಯಂಟಿಕೆ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ ನಿಮಗೆ ಗೋಲ್ಡ್ಗಿಂತ ಗೋಲ್ಡ್ ಯೂಶ್ವಲ್ ಆಗೋಯ್ತು ಕಲರು ಪಾಲಿಶು. ಇದು ಬಂದು ನಿಮಗೆ ಬ್ಲ್ಯಾಕ್ ಆ್ಯಂಟಿಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಲೈಕ್ ಇದರಲ್ಲಿರೋ ಹೌದು, ಕ್ಲಾರಿಟಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಡಿಸೈನ್ಸಲ್ಲಿ. ನೋಡಿ, ಇದು ಗೋಲ್ಡ್ ಪಕ್ಕನೇ ಐತೆ. ಇದು ಗೋಲ್ಡ್ ಕಲರು, ಇದು ಆ್ಯಂಟಿಕ್ ಫಿನಿಶಿಂಗು. ಬಟ್ ಇದರಲ್ಲೂ ನಿಮಗೆ ವರ್ಕ್ ಡಿಫ್ರೆನ್ಸ್ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಇದರಲ್ಲಿ ಗೋಲ್ಡಲ್ಲಿ ಅಷ್ಟೊಂದು ಕಾಣಿಸಲ್ಲ. ಅದಕ್ಕೋಸ್ಕರ ನಿಮಗೆ ಬ್ಲ್ಯಾಕ್ ಆ್ಯಂಟಿಕ್ ಮಾಡಿಕೊಡೋದಷ್ಟೇ. ತುಂಬ ಚೆನ್ನಾಗಿ ಕಾಣುತ್ತೆ, ಹೈಲೈಟಾಗಿ ಕಾಣಿಸುತ್ತೆ ಡಿಸೈನ್ಸು ಅಂತಂದ್ಬಿಟ್ಟು ಅದನ್ನು ಮಾಡ್ಕೊಡೋದು. ಇವನ್ ನಮಗೆ ಈ ಪಾಲಿಶ್ ಬೇಡ ಅಂದರೂ ನೀವು ಚೇಂಜ್ ಮಾಡ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಹೈಲೈಟಾಗಿ ಕಾಣಲಿ ಅಂತಂದ್ಬಿಟ್ಟು ಇದನ್ನು ಹಾಕೋದು. ಆಲ್ಮೋಸ್ಟ್ ಕಸ್ಟಮರ್ ಅದೇ ಪಾಲಿಶ್ ಕೇಳ್ತಾರೆ. ಗೋಲ್ಡಲ್ಲಿದ್ದರೂ ನನಗೆ ಆ್ಯಂಟಿಕ್ ಬೇಕು ಅಂತ ಕೇಳಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಮಾಡೋದಷ್ಟೇ. ಫಸ್ಟ್ ಟೈಮು ಈಗ ಆ್ಯಂಟಿಕ್ ಅಲ್ಲಿ ಇರುತ್ತೆ ನಮಗೆ ಗೋಲ್ಡ್ ಪಾಲಿಶ್ ಬೇಕು, ಇಲ್ಲ ಗೋಲ್ಡ್ ಅಲ್ಲಿ ಇರುತ್ತೆ ಆ್ಯಂಟಿಕ್ ಪಾಲಿಶ್ ಬೇಕು ಅಂದ್ರೆ ಅದಕ್ಕೇನಾದ್ರು ಕಾಸ್ಟ್ ಮಾಡ್ತೀರಾ? ಇಲ್ಲ, ಅದಕ್ಕೆ ಯಾವುದೇ ಥರ ಚಾರ್ಜಸ್ ಇರಲ್ಲ ನಮ್ಮ ಹತ್ರ. ಫಸ್ಟ್ ಟೈಮ್ ನೀವು ಪರ್ಚೇಸ್ ಮಾಡ್ತಿದ್ದೀರಲ್ಲ, ಪರ್ಚೇಸ್ ಮಾಡಿದಾಗಲೇ ಐಟಮ್ಸ್ಗೆ ಪಾಲಿಶ್ ಚೇಂಜ್ ಮಾಡಬೇಕು ಅಂತಂದರೆ ಯಾವುದೇ ಥರ ಚಾರ್ಜಸ್ ನಾವು ಮಾಡಲ್ಲ. ನಾವು ಚೇಂಜ್ ಮಾಡಿಕೊಡ್ತೀವಿ ಫಸ್ಟ್ ಟೈಮು. ನೀವು ಅದನ್ನು ತೊಗೊಂಡೋಗಿ ಯೂಸ್ ಮಾಡಿ ನನಗೆ ಪಾಲಿಶ್ ಡಲ್ ಆಗಿದೆ, ಹಾಕಬೇಕು, ಮತ್ತೆ ರೀಪಾಲಿಶ್ ಮಾಡಬೇಕು, ಅಥವಾ ಇಲ್ಲ ನನಗೆ ಈ ಪಾಲಿಶ್ ಯೂಸ್ ಮಾಡಿ ಬೋರ್ ಆಗಿದೆ, ಬೇರೆ ಪಾಲಿಶ್ ಬೇಕು ಅಂತಂದರೆ ಪಾಲಿಶ್ ಚೇಂಜ್ ಮಾಡಬೇಕು, ಆ ಥರ ಏನಾದರೂ ಇದ್ದರೆ ಮಾತ್ರ ನಿಮಗೆ ಚಾರ್ಜಸ್ ಆಗುತ್ತೆ. ಅದರಲ್ಲ ಇನ್ನೊಂದು ಪ್ಯಾಟರ್ನ್ ಅಲ್ವಾ ಇದು? ಹೌದು, ಇದು ಲಕ್ಷ್ಮಿ. ಇದೂನು ಕೂಡ ವಿತೌಟ್ ಲಕ್ಷ್ಮಿ ಪಿಕಾಕ್ ಡಿಸೈನ್ಸ್ ಕೊಟ್ಟಿದ್ದಾರೆ. ಸೈಡಲ್ಲಿ ಫುಲ್ಲು ಪಿಕಾಕ್ ಡಿಸೈನ್ಸ್ ಬಂದಿದೆ ನಿಮಗೆ. ತುಂಬಾ ಚೆನ್ನಾಗಿದೆ ಮೇಡಮ್ ಇದು ವರ್ಕು. ಹೌದು, ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿ ಆಸೆ ಆಗ್ತಿದೆ ಅಲ್ಲ ನಿಮಗೂ? ಇಟ್ಕೊಂಡು ತೋರಿಸಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈ ಸ್ಯಾರಿ ಮತ್ತು ಟ್ರೆಡಿಷ್ನಲ್ ವೇರ್ಗೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಫಂಕ್ಷನ್ಸ್ಗಾಗಲಿ, ಫೆಸ್ಟಿವ್ ಟೈಮ್ಗೆ, ಅದಕ್ಕೆಲ್ಲ ತುಂಬ ಸೂಟಬಲ್ ಆಗಿರುತ್ತೆ ನಿಮಗೆ. ಇದು ಪ್ರೈಸ್ ಏನು ಬರುತ್ತೆ ಮೇಡಮ್? ಇದು ಬಂದು ನಿಮಗೆ 6000 ಚೇಂಜ್ ಬರುತ್ತೆ. 6000 ಚೇಂಜ್? ಹೌದು. ಇದು ಪ್ಲೇನ್ ಅಲ್ಲಿ ಬರುತ್ತೆ ಅಲ್ವಾ? ಇದು ಗೋಲ್ಡ್ ಪಾಲಿಶ್ ಇರೋದು. ಪ್ಲೇನ್ ವರ್ಕ್ ಬರುತ್ತೆ ಗೋಲ್ಡ್ ಹೌದು ಪಾಲಿಶ್ ಅಲ್ಲಿ. ಹೌದು. ಮೇಡಮ್ ಇದೆಲ್ಲ ಕಾಸ್ಟ್ ಎಷ್ಟು ಬರ್ಬೋದು? ಇದೆಲ್ಲನೂ ನಿಮಗೆ ಸ್ಟಾರ್ಟಿಂಗ್ 3000 ಇಂದನೂ ಬರುತ್ತೆ. ಬಟ್ ಇದು ಪ್ರೈಸ್ ಇರೋದು 5000 ಚೇಂಜ್ ಇದೆ. ಬಿಕಾಸ್ ಅದು ವರ್ಕು ಮತ್ತು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಕಟ್ಟಾದ್ರೆ ಅಕಸ್ಮಾತ್ ಅಂದ್ರೆ ಇವಾಗ ಕಸ್ಟಮರ್ದು ಕ್ವಶನ್ ಏನಂದ್ರೆ ಲೈಟ್ ವೆಯ್ಟ್ ಬರುತ್ತೆ, ಬೇಗ ಕಟ್ ಆಗ್ಬಿಡುತ್ತೆ. ಇಲ್ಲ, ಲೈಟ್ ವೆಯ್ಟ್ ಬರುತ್ತೆ ಅನ್ನೋ ಮತ್ತಿಗೆ ಬೇಗ ಕಟ್ ಆಗುತ್ತೆ ಅಂತ ಏನೂ ಇಲ್ಲ. ಬಿಕಾಸ್ ಇದು ನಿಮಗೆ ಗೋಲ್ಡಲ್ಲಿ ಇದಕ್ಕಿಂತ ಕಡಿಮೆ ವೆಯ್ಟಲ್ಲಿ ಮಾಡ್ತಾರೆ. ಬಿಕಾಸ್ ಗೋಲ್ಡ್ ಬಂದು ನಿಮಗೆ ಎಲಿಗೆಂಟ್ ಇರುತ್ತೆ. ಸೊ ಇದಕ್ಕಿಂತ ಇವಾಗ ಇದು ನಿಮಗೆ 23 ಗ್ರಾಮ್ಸ್ ಇದೆ ಅಂತಂದರೆ ಇದಕ್ಕಿಂತ ಕಡಿಮೆ ವೆಯ್ಟಲ್ಲಿ ಮಾಡಿಕೊಡ್ತಾರೆ ನಿಮಗೆ. ಬಿಕಾಸ್ ಅದು ತುಂಬ ಎಲಿಗೆಂಟ್ ಇರುತ್ತೆ ಗೋಲ್ಡ್ ಬಂದು ನಿಮಗೆ. ಅದೇ ಕಟ್ಟಾಗಲ್ಲ ಅಂತಂದಮೇಲೆ ಸಿಲ್ವರ್ ಇದು ಅದಕ್ಕಿಂತ ಸ್ಟ್ರಾಂಗ್ ಆಗಿ ಬರುತ್ತೆ ಮೆಟೀರಿಯಲು. ಸೊ ಇದೇನು ಆಗಲ್ಲ ನಿಮ್ಗೆ. ಅಕಸ್ಮಾತ್ ಕಟ್ ಆಗಿದೆ ಅಂತಂದ್ರೂ ಕೂಡ ನಾವೇ ಫ್ರೀ ಸರ್ವಿಸ್ ಮಾಡಿಕೊಡ್ತೀವಿ. 1 ಟೈಮ್ 2 ಟೈಮ್ ಎಲ್ಲ ಲೈಫ್ ಟೈಮ್ ಫ್ರೀ ಸರ್ವಿಸ್ ಮಾಡಿಕೊಡ್ತೀವಿ. ಯಾವ ಥರ ಬರುತ್ತೆ? ಲೈಟ್ ವೆಯ್ಟಲ್ಲಿ ಯೂಶ್ವಲ್ ಆಗಿ ಮ್ಯಾಂಗೋ ಡಿಸೈನ್ಸೇ ಬರುತ್ತೆ. ಇದರಲ್ಲಿ ಜಾಸ್ತಿ ಬರೋದೆ ಅದು. ತುಂಬ ಜನ ಕೇಳ್ತಾರೆ ಮ್ಯಾಂಗೋ ಡಿಸೈನ್ಸೇ ಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೆ ಆಲ್ಮೋಸ್ಟ್ ಮ್ಯಾಂಗೋ ಡಿಸೈನ್ಸ್ ಬರುತ್ತೆ. ಕೆಲವೊಂದು ಡಿಸೈನ್ಸ್ ಸಿಮಿಲರ್ ಚೇಂಜ್ ಆಗಿ ಬರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಕೂಡ ಬರುತ್ತೆ. ಹೌದು, ರೆಡ್ ಆ್ಯಂಟಿಕ್ ಪಾಲಿಶ್ ಇರೋದು. ಇದು ನಮ್ಮ ಸ್ಟಾರ್ಟಿಂಗ್ ಪ್ರೈಸಸ್ ಬಂದ್ಬಿಟ್ಟು 5000 ಇಂದ ಸ್ಟಾರ್ಟ್ ಆಗುತ್ತೆ. ಹೌದು, ಇವಾಗ ಪ್ರೆಸೆಂಟ್ ಇರೋದ್ರಲ್ಲಿ 5000 ಇಂದ ಇದೆ. ಇನ್ನೂ ಕಡಿಮೆ ಪ್ರೈಸಿಗೂ ಬಂದಿತ್ತು.
ಅದೆಲ್ಲ ಬೇಗ ಸೋಲ್ಡ್ ಸೇಲ್ ಆಗಿದೆ. ಇವಾಗ ಒಂದ್ ಪೀಸು ಇಲ್ಲ. ಅದು ಇವಾಗ ಬಂದ್ಬಿಟ್ಟು ಅದು 3000 ತೋರಿಸಿ ಅಂತಂದ್ರೆ ಇಲ್ಲಿ ಇಲ್ವೇ ಇಲ್ಲ. ಅದು ಪ್ರೈಸ್ ಅಮೌಂಟಿಗೆ ಇಲ್ಲಿ ಅದು ಆರ್ನಮೆಂಟ್ಸೇ ಇಲ್ಲ, ಎಲ್ಲ ಸೇಲ್ ಆಗಿದೆ. ಇವಾಗ ಬೇಕು ಅಂತಂದ್ರೆ 5000 ಇಂದ ಸ್ಟಾರ್ಟಿಂಗ್ ಇದೆ. ಹೌದು ಕರೆಕ್ಟ್. ಎಲ್ಲ ಸೋಲ್ಡ್ ಆದ್ಮೇಲೆ ಬಂದ್ ಬರ್ತಾರೆ. ಕೇಳ್ತಾರೆ. ಹೌದು, ಅವ್ರದ್ದು 2000 ಅವ್ರಿಗೂ ಗೊತ್ತಾಗಲ್ಲ. ಸೊ ಯಾವಾಗ್ಲೋ ವಿಡಿಯೋ ನೋಡ್ಬಿಟ್ಟು ಬಂದ್ ಕೇಳ್ತಾರೆ. ಬಟ್ ಅವ್ರದ್ದು ತಪ್ಪಿಲ್ಲ, ನಮ್ದು ತಪ್ಪಿಲ್ಲ. ಬೇಗ ಸೇಲ್ ಆಗುತ್ತೆ. ಕಡಿಮೆ ಪ್ರೈಸಸ್ ಇದೆ, ಬಜೆಟ್ ಫ್ರೆಂಡ್ಲಿ ಇದೆ, ವೆಯ್ಟ್ಲೆಸ್ ಇದೆ ಅಂತಂದ್ಮೇಲೆ ತುಂಬಾ ಬೇಗ ಸೇಲ್ ಆಗುತ್ತೆ. ಕಸ್ಟಮರ್ ಹೇಳೋದು ಇಷ್ಟೊಂದು ಕಲೆಕ್ಷನ್ ತೋರಿಸ್ತೀರಾ, ಹೌದು. ಆದ್ರೆ ಇಲ್ಲಿ ಇಲ್ವೇ ಇಲ್ಲ ಅಂತಾರೆ. ಇಷ್ಟೊಂದು ಕಲೆಕ್ಷನ್ಸ್ ನಾವ್ ಯಾವಾಗ ತೋರಿಸ್ತೀವೋ ಅವಾಗ್ಲೇ ಬಂದ್ ಕೇಳಿದ್ರೆ ಇರುತ್ತೆ ಅವೈಲ್. ತುಂಬಾ ಲೇಟ್ ಆಗಿ ಬಂದು ಕೇಳಿದ್ರೆ ಅದ್ ಯಾವ ಪೀಸು ಇರಲ್ಲ. ಅವ್ರಿಗೆ ಹೇಳೋದೇ ಅದು. ನಾವು ಬೇರೆ Collections ಇದೆ ಇವಾಗ. ನೋಡಿ ಡಿಸ್ಪ್ಲೇ ಈ ತರ ಓಪನ್ ಡಿಸ್ಪ್ಲೇನು ತೋರಿಸಿ ಒಂದ್ಸತಿ. ಕಲೆಕ್ಷನ್ಸ್ ಇದೆ, ಇಲ್ಲ ಅಂತಲ್ಲ. ನೀವು ಕೇಳೋ ಕಲೆಕ್ಷನ್ಸು ನಾವು ವಿಡಿಯೋ ಹಾಕ್ತೀವಲ್ಲ, ಅಪ್ಲೋಡ್ ಮಾಡಿ ಬೇಗ ಕೇಳಿದ್ರೆ ಸಿಗುತ್ತೆ ನಿಮಗೆ. ತುಂಬ 3 ಮಂತ್ಸ್ ಆಗಿದೆ, 5 ಮಂತ್ಸ್ ಆಗಿದೆ ಅಂತಂದಮೇಲೆ ನಿಮಗೆ ಐಟಮ್ಸ್ ಅದು ಸಿಗಲ್ಲ. ಅದು ಆ ಮಾಡೆಲ್ಸೇ ಇರಲ್ಲ ನಮ್ಮ ಹತ್ರ. ತುಂಬ ಜನ ಕಸ್ಟಮರ್ ಕೇಳೋದೇ ಅದು. ನಾನು ನೋಡಿದ್ದೆ ಬೇರೆ ಮಾಡೆಲ್ಸು, ಬೇರೆ ಡಿಸೈನ್ಸ್ ನೋಡಿದ್ದೆ, ಇನ್ನೂ ವೆಯ್ಟ್ಲೆಸ್ಸಲ್ಲಿ ನೋಡಿದ್ದೆ, ಇನ್ನೂ ಕಡಿಮೆ ಪ್ರೈಸಲ್ಲಿ ನೋಡಿದ್ದೆ ಅಂತಂದ್ಬಿಟ್ಟು ಕೇಳ್ತಾರೆ. ಅದು ಯಾವಾಗ ನೋಡ್ತೀರೋ ನೀವು ಅವಾಗ ಡೀಟೇಲ್ಸ್ನ ಕೇಳಿದ್ರೆ ನಿಮಗೆ ಸಿಗುತ್ತೆ. ಅಟ್ಲೀಸ್ಟ್ ಒಂದು ಸ್ಕ್ರೀನ್ ಶಾಟ್ ತರ ಹೌದು. ಬೇಕಾಗುತ್ತೆ. ಹೌದು. ಯಾವ್ದು ಹೇಳ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಬಿಕಾಸ್ ತುಂಬ ಕಲೆಕ್ಷನ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಸ್ಟಾಕ್ಸು. ಯಾವ ಥರ ಹೇಳ್ತಾರೆ ಅಂತಂದ್ಬಿಟ್ಟು ನಮಗೂ ಗೊತ್ತಾಗಲ್ಲ. ಒಂದು ಸ್ಕ್ರೀನ್ ಶಾಟ್ ಇದ್ದರೆ ಅಟ್ಲೀಸ್ಟ್ ಅದು ಸಿಮಿಲರ್ ಆದರೂ ಇದೆ ಅಂತಂದ್ಬಿಟ್ಟು ನೋಡಿ ಚೆಕ್ ಮಾಡಿ ಹೇಳ್ಬೋದು. ಬೇರೆ ಶಾಪ್ಸಲ್ಲಿ ಇದೆಯಾ, ಅಥವಾ ನಮ್ಮ ಹತ್ರನೇ ಐಟಮ್ಸ್ ಇದೆಯಾ, ಅಥವಾ ಸೇಲ್ ಆಗಿದೆಯಾ, ಯಾವಾಗ ಬಂದಿರೋದು ಐಟಮು ಎಲ್ಲ ಹೇಳ್ಬೋದು. ಸ್ಕ್ರೀನ್ ಶಾಟು ಇಲ್ಲ ಅಂತಂದಮೇಲೆ ಆ ಥರ ಡಿಸೈನ್, ಈ ಥರ ಡಿಸೈನ್ ಜಸ್ಟ್ ಹಂಗೆ ಹೇಳಿದ್ರೆ ನಮಗೂ ಗೊತ್ತಾಗಲ್ಲ ಯಾವುದು ಅಂತಂದ್ಬಿಟ್ಟು. ಇವಾಗಲೂ ನೀವು ಒಂದು ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಯಾವ ಥರ ಐಟಮ್ ಬೇಕು ಅಂತಂದ್ಬಿಟ್ಟು ಸ್ಕ್ರೀನ್ ಶಾಟ್ ತೊಗೊಂಡು ಆ ಥರ ಐಟಮ್ಸ್, ಅಥವಾ ನೀವು ವಾಟ್ಸಪ್ ನಂಬರ್ ಕೊಡ್ತೀವಲ್ಲ ಅದರಲ್ಲೇ ಚಾಟ್ ಮಾಡ್ಬೋದು, ಸೆಂಡ್ ಮಾಡಿಬಿಟ್ಟು ಫೋಟೋನ. ಅಥವಾ ಇಲ್ಲೇ ಶಾಪಿಗೆ ಡೈರೆಕ್ಟಾಗಿ ವಿಸಿಟ್ ಮಾಡ್ತಿದ್ದೀರಾ ಅಂದರೂ ಅಲ್ಲೂ ಕೂಡ ಬಂದು ಈ ಥರ ಐಟಮ್ಸ್ನ ನೋಡಿದ್ದೆ ಬೇಕು ಅಂತಂದರೆ ಅವೈಲ್ ಇದೆಯಾ, ಅಥವಾ ಯಾವುದು ಹೋಲ್ಡ್ ಸ್ಟಾಕಾ, ಸೇಲ್ ಆಗಿದೆ ಏನು ಅಂತ ಚೆಕ್ ಮಾಡಿ ಹೇಳ್ಬೋದು. ಬೇರೆ ಏನ್ ಕಲೆಕ್ಷನ್? ಬೇರೆ ಸ್ಟೋನ್ ವರ್ಕಲ್ಲಿ ಒಂದು ಸ್ವಲ್ಪ ಬಂದಿದೆ ನೋಡಿ, ನೆಕ್ಲೆಸಸ್. ಆಲ್ಮೋಸ್ಟ್ ಬಂದಿದೆ. ನಿಮ್ಗೊಂದು 2-3 ಡೇಸ್ ಇರಲ್ಲ ಅಂತ. ಹೌದು, ಇದೆಲ್ಲ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್. ಅಂದರೆ ನಿಮಗೆ ರೇರ್ ಕಲೆಕ್ಷನ್ಸ್ ಬರುತ್ತೆ. ಈ ಥರ ರೂಬಿ ಸ್ಟೋನ್ಸು ಅಥವಾ ಎಮ್ರಾಲ್ಡು, ಮುಖ್ಯವಾಗಿ ಈ ಥರ ವೈಟ್ ಸ್ಟೋನ್ಸಲ್ಲೇ ತುಂಬ ಜನ ಕೇಳೋದು. ವೈಟ್ ಸ್ಟೋನ್ಸಲ್ಲಿ ಬೇಕು, ರೂಬೀಸ್ ಇದೆ ನನ್ನ ಹತ್ರ ಆಲ್ರೆಡಿ, ಅಥವಾ ಎಮ್ರಾಲ್ಡ್ ಇದೆ, ವೈಟ್ ಸ್ಟೋನ್ಸಲ್ಲಿ ಬೇಕು ಅಂತ ಕೇಳ್ತಾರೆ. ಇದೆಲ್ಲ ತುಂಬ ರೇರ್ ಕಲೆಕ್ಷನ್ಸ್ ಬರುತ್ತೆ ನಿಮಗೆ. ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ವೈಲೆಟ್ ಕಲರಲ್ಲಿ ಮಿಡ್ಲಲ್ಲಿ ಒಂದು ಇದು ಕೊಟ್ಟಿದ್ದಾರೆ ಸ್ಟೋನು, ತುಂಬ ಚೆನ್ನಾಗಿರುತ್ತೆ. ಸೀಸೆಡ್ ಸ್ಟೋನು, ಪರ್ಲ್ ಎಲ್ಲ ಒರಿಜಿನಲ್. ಹೌದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇದ್ರಲ್ಲಿ ನಿಮಗೆ ಸ್ಟೋನ್ ಬ್ಲ್ಯಾಕ್ ಆಗೋದು, ಡಿಮ್ ಆಗೋದು ಆ ಥರ ಎಲ್ಲ ಏನು ಪ್ರಾಬ್ಲಮ್ಸ್ ಇರಲ್ಲ. ಗೋಲ್ಡಲ್ಲಿ ಯೂಸ್ ಮಾಡ್ತೀವಿ, ಆದರೂ ನಾವೇ ಫ್ರೀ ಸರ್ವಿಸ್ ಮಾಡಿಕೊಡ್ತೀವಿ. ಸೊ ಅದರಲ್ಲೂ ಏನು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ನಿಮಗೆ ಇದು ಗೋಲ್ಡಲ್ಲಿ ಯಾವ ಥರ ಸ್ಟೋನ್ಸ್ ಯೂಸ್ ಮಾಡ್ತೀವಿ ಅದೇ ಥರ ಸ್ಟೋನ್ಸ್ನ ನಿಮ್ಗೆ ಇದರಲ್ಲೂ ಹಾಕ್ಕೊಡ್ತೀವಿ. ಸೊ ಅದರಿಂದ ನಿಮಗೆ ತುಂಬ ಚೆನ್ನಾಗಿ, ಅದಕ್ಕೆ ಹೇಳೋದು ಗೋಲ್ಡ್ ಥರನೇ ನಿಮಗೆ ಲುಕ್ ವೈಸ್ ಕಾಣಿಸುತ್ತೆ, ಫೀಲ್ ಆಗೋದು ಅದೆಲ್ಲ ಹೇಳೋದೆ. ಗೋಲ್ಡಲ್ಲಿ ಏನು ಅಪ್ಲೈ ಮಾಡ್ತೀವೋ ಅದನ್ನು ಇದರಲ್ಲೂ ಅಪ್ಲೈ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ನೋಡಿ ಸಿಂಗಲ್ ಲೇಯರ್ ಇರೋದು. ಇದು ಚಿಕ್ಕ ಮಕ್ಳಿಗೂ ಹಾಕ್ಬೋದು, ತುಂಬ ಕ್ಯೂಟ್ ಆಗಿದೆ. ಒಂದೇ ಒಂದು ಸಿಂಗಲ್ ಪೆಂಡೆಂಟು, ಮಧ್ಯದಲ್ಲಿ ರೂಬಿ ಸ್ಟೋನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ವೆಯ್ಟಲ್ಲಿ ಬಂದಿದೆ. 12 ಗ್ರಾಮ್ಸ್ 20 ಗ್ರಾಮ್ಸ್ ಇದೆ ಅಷ್ಟೇ. ಪ್ರೈಸ್ ಬಂದು 5000 ಇದೆ, 5400. ಆಲ್ಮೋಸ್ಟ್ ಎಲ್ಲ 5000 ಇಂದ ಸ್ಟಾರ್ಟಿಂಗ್. ಹೌದು, ಇವಾಗ ಬಂದಿರೋ ಕಲೆಕ್ಷನ್ಸ್ ಅಲ್ಲಿ. ಬಿಕಾಸ್ ಇವಾಗ ಸಿಲ್ವರ್ ಪ್ರೈಸ್ ಕೂಡ ಹೈಕ್ ಆಗಿದೆ. ಅದಕ್ಕಂತ ನಾವೇನು ಜಾಸ್ತಿ ಪ್ರೈಸಸ್ ಹಾಕಲ್ಲ, ಹೋಲ್ಸೇಲ್ ಪ್ರೈಸಸಲ್ಲಿ ಸಿಗುತ್ತೆ ನಿಮಗೆ. ನೆಕ್ಲೆಸಸ್ ಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಸೊ ಲೇಯರ್ ನೆಕ್ಲೆಸ್ ಕೂಡ ಬಂದಿದೆ ನೋಡಿ. ರೂಬಿ ಮತ್ತು ಎಮ್ರಾಲ್ಡ್ ಎರಡರಲ್ಲೂ ಮಿಕ್ಸ್ ಆಗಿರೋ ಡಿಸೈನ್ಸ್ ಬಂದಿದೆ. 3/4 ಲೆಂತ್ ಬರುತ್ತೆ ನಿಮಗಿದು. ಇದೊಂಥರ ಡಿಫ್ರೆಂಟ್ ಆಗಿದೆ. ಹೌದು, ಇದರಲ್ಲೇ ನಮ್ಮ ಹತ್ರ ಲಾಸ್ಟ್ ಟೈಮ್ ಎಲ್ಲ ಪ್ಲೇನಲ್ಲಿ ಬಂದಿತ್ತು, ಪೆಂಡೆಂಟ್ ವಿತೌಟ್ ಪೆಂಡೆಂಟಲ್ಲಿ 2 ಲೇಯರ್ 3 ಲೇಯರ್ ಆ ಥರ ಪ್ಲೇನಲ್ಲಿ ಬಂದಿತ್ತು. ಇವಾಗ ವಿತ್ ಪೆಂಡೆಂಟ್ ಜೊತೆ ಮಾಡಿದ್ದಾರೆ. ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಸ್ಟೋನ್ಸ್ ವರ್ಕ್ ಎಲ್ಲ ಇಷ್ಟಪಡೋರಿಗೆಲ್ಲ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆನೂ ಅದೇ ಥರ ಡಿಸೈನ್ಸು, ಬಟ್ ಪೆಂಡೆಂಟು ಮತ್ತು ಸೈಡಲ್ಲಿ ಮೂಪ್ ಡಿಸೈನ್ ಕೊಟ್ಟಿದ್ದಾರಲ್ಲ ಅದು ನಿಮಗೆ ಬೇರೆ ಬರುತ್ತೆ. ಇದೆಲ್ಲ ಎವರ್ ಗ್ರೀನ್ ಅಲ್ವಾ? ಹೌದೌದು, ಅವಾಗಿಂದ ನಮ್ಮ ಅಜ್ಜಿದಿರು, ನಮ್ಮ ಅಮ್ಮದಿರು ಮತ್ತು ನಾವು ಇವಾಗ ವೇರ್ ಮಾಡೋದ್ರಿಂದ ನಮ್ಮ ಫ್ಯೂಚರಲ್ಲಿ ಇನ್ನೂ 2K ಕಿಡ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ವೇರ್ ಮಾಡಿದ್ರು ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಕಲೆಕ್ಷನ್ಸ್ ಇದೆಲ್ಲ. ಮೇಡಮ್ ನೀವು 2K ಕಿಡ್ಸ್. ಹೌದು, ಅಂದರೆ ಇನ್ನೂ ಮುಂದೆ ಬರ್ತಾರಲ್ಲ ಅವ್ರಿಗೂ ಹೇಳ್ತಾ ಇದ್ದೀನಿ, ಯಾವಾಗಲೂ ವೇರ್ ಮಾಡ್ಬೋದು. ಇದೆಲ್ಲ ಓಲ್ಡ್ ಕಲೆಕ್ಷನ್ಸೇ ಅಲ್ವಾ, ಓಲ್ಡ್ ಡಿಸೈನ್ಸ್ ಮಾಡೆಲ್ಲೇ ಇವಾಗ ರೀಮೇಕ್ ಆಗಿ ಮತ್ತೆ ಹೊಸ ಥರ ಬಿಡ್ತಾ ಇದ್ದಾರೆ ಎಲ್ಲದರಲ್ಲೂ ಅಷ್ಟೇ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಎವರ್ಗ್ರೀನ್, ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ ಯಾರು ಹಾಕಿದ್ರು. ಇದು ರೂಬಿಯಲ್ಲಿ ಇರೋದೇ, ಇದು ಎಮ್ರಾಲ್ಡ್ ಅಲ್ಲಿ ಬಂದಿದೆ. ಹೌದು, ಇಲ್ಲಿ ರೂಬಿ ಇದೆ ಅಲ್ವಾ, ಇಲ್ಲಿ ನೋಡಿದ್ರಿ ರೂಬಿ,
ಸೊ ಅದೇ ಥರ ಎಮ್ರಾಯ್ಡಲ್ಲಿ ಬಂದಿದೆ. ಸೊ ಇದರಲ್ಲೇ ನಿಮಗೆ ಲಾಸ್ಟ್ ಟೈಮ್ ಬಂದಿರೋ ಕಲೆಕ್ಷನ್ಸಲ್ಲಿ ರಿವರ್ಸಬಲ್ ಬಂದಿತ್ತು. ಹೇಗೆ ಅಂತಂದರೆ ಫ್ರಂಟ್ ಸೈಡಲ್ಲಿ ನಿಮಗೆ ರೂಬಿ ಇರೋ ಥರ, ಬ್ಯಾಕಲ್ಲಿ ಎಮ್ರಾಯ್ಡು 2 ಯೂಸೇಜಸ್ ಮಾಡೋ ಥರ 2 in 1 ಬಂದಿತ್ತು. ಅದು ಕೂಡ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀವಿ ಮತ್ತು ಯೂಟ್ಯೂಬಲ್ಲೂ ಹಾಕಿದ್ದೀವಿ. ಚೆಕ್ ಮಾಡಿ, ನಮ್ಮ ಚಾನಲ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನು ಯಾವ ಥರ ಕಲೆಕ್ಷನ್ಸ್ ನಮ್ಮ ಹತ್ರ ಇರುತ್ತೆ ಅಂತಂದ್ಬಿಟ್ಟು. ಎಲ್ಲ ಒಂದೊಂದು ಶಾರ್ಟ್ ವಿಡಿಯೋಸ್ ಕೂಡ ಹಾಕ್ತೀವಿ, ಸಿಂಗಲ್ ಪೀಸಸ್ ಎಲ್ಲ. ಸೊ ಅದರಲ್ಲಿ ನಿಮಗೆ ಡೀಟೇಲಾಗಿ ಪ್ರೈಸು, ಗ್ರಾಮು ಎಲ್ಲ ಮೆನ್ಷನ್ ಮಾಡಿ ಎಲ್ಲ ಹಾಕ್ತೀವಿ. ಅದೆಲ್ಲ ಕೂಡ ಚಾನಲಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಮತ್ತು ಇನ್ಸ್ಟಾಗ್ರಾಮು ಪೇಜ್ ಇದೆ ನಮ್ಮದು, ಅದು ಕೂಡ ಫಾಲೋ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಿಮಗೆ ಕಲೆಕ್ಷನ್ಸು. ಡೈಲಿ ಒಂದೊಂದು ಹೊಸ ಪೀಸಸ್ ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ಶಾರ್ಟ್ಸಲ್ಲಿ. ಸೊ ಅದು ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ಮತ್ತು ನಿಮಗೆ ಗ್ರೂಪಲ್ಲಿ ಏನಾದರೂ ಆ್ಯಡ್ ಆಗ್ತೀರಾ ಅಂತಂದರೆ ವಾಟ್ಸಪ್ ಗ್ರೂಪ್ ಇದೆ ನಮ್ಮದು. ಎಸ್ಪೆಷಲಿ ಗ್ರೂಪ್ ಮೆಂಬರ್ಸ್ಗೆ ಅಂತಲೇ ಡಿಸ್ಕೌಂಟ್ಸ್ ಇರುತ್ತೆ. ಮತ್ತು ಫೆಸ್ಟಿವ್ ಟೈಮಲ್ಲೆಲ್ಲ ಆಫರ್ಸ್ ಹಾಕ್ತೀವಿ, ಅದೆಲ್ಲ ಕೂಡ ಅಪ್ಲೈ ಆಗುತ್ತೆ. ಮತ್ತು ಇಮಿಡಿಯೇಟ್ ಕಲೆಕ್ಷನ್ಸ್ ಬಂದು ಅಪ್ಡೇಟ್ ಆಗುತ್ತೆ ನಿಮಗೆ. ಸೊ ಅದಕ್ಕೆ ಗ್ರೂಪಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀವಿ, ಅದಕ್ಕೆ ಕಾಲ್ ಮಾಡಿ ಗ್ರೂಪಲ್ಲಿ ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಜಾಯಿನ್ ಮಾಡ್ತೀವಿ. ಜಸ್ಟ್ ನಿಮ್ಮದು ನಂಬರು ಅಥವಾ ಎಲ್ಲಿದ್ದೀರಾ, ನಿಮ್ಮದು ನೇಮು ಮತ್ತು ಎಲ್ಲಿದ್ದೀರಾ ಅಂತ ಹೇಳಿದರೆ ನಾವೇ ನಿಮ್ಮದು ಆ್ಯಡ್ ಮಾಡ್ತೀವಿ. ಸೊ ಅದ್ರಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಇದು ಬಂದು ಟೀಕಾ ಚೈನ್ದು ಪೆಂಡೆಂಟು, ಸ್ಟೋನ್ ವರ್ಕಲ್ಲಿ ಕೊಟ್ಟಿದ್ದಾರೆ. ಡಿಮ್ಯಾಂಡ್ ಇರೋ ಪೆಂಡೆಂಟ್. ಹೌದು, ತುಂಬಾ ಡಿಮ್ಯಾಂಡ್ ಇದೆ, ತುಂಬಾ ರೇರ್ ಪೀಸಸ್ಸು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ವೇರ್ ಮಾಡಿದ್ರೆ. ಇದೆಲ್ಲ ಬಂದು ಒಂದು ಸ್ವಲ್ಪ ಓಲ್ಡ್ ಮಾಡೆಲ್ಸ್ ಅಂತ ಹೇಳ್ತಾರಲ್ಲ, ಆ ಥರದ್ದು ತುಂಬಾ ರೇರ್ ಕಲೆಕ್ಷನ್ಸು. ಇದೆಲ್ಲ ಸಿಗೋದೇ ಇಲ್ಲ ಎಲ್ಲೂ ಆಲ್ಮೋಸ್ಟು. ಇವಾಗ ಓಲ್ಡ್ ಇಸ್ ಗೋಲ್ಡ್ ಆಗ್ಬಿಟ್ಟಿದೆ. ಹೌದು, ಎಲ್ಲ ರೀಮೇಕ್ ಆಗಿ ಬರ್ತಾ ಇದೆ ಓಲ್ಡ್ ಮಾಡೆಲ್ಸು, ತುಂಬ ಚೆನ್ನಾಗಿ ಬರ್ತಾ ಇದೆ. ಇದೆಲ್ಲ ರೇರ್ ಕಲೆಕ್ಷನ್ಸು. ಗೋಲ್ಡ್ ಚೈನ್ ಇದೆ ಅಂದ್ರೆ ಬೇಕಾದ್ರೆ ಇದನ್ನ ಹಾಕೊಂಡು ಯೂಸ್ ಮಾಡ್ಬೋದಲ್ವಾ? ಹೌದು, ಟೀಕಾ ಚೈನು ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ, ಅದಕ್ಕೆ ಯೂಸ್ ಮಾಡೋ ಪೆಂಡೆಂಟ್ಸ್ ಇದು. ನಮ್ಮ ಹತ್ರ ಅದು ವಿತ್ ಟೀಕಾ ಚೈನು ಇತ್ತು, ಬರೀ ಟೀಕಾ ಚೈನ್ ಮಾತ್ರ ಸಪ್ರೇಟ್ ಪೆಂಡೆಂಟ್ ಆ ಥರನೂ ತುಂಬ ಕಲೆಕ್ಷನ್ಸ್ ಬಂದಿದೆ. ಇವಾಗ ಮತ್ತೆ ಅದು ರೀಸ್ಟಾಕ್ ಆಗಿದೆ. ನಿಮ್ಮ ಹತ್ರ ಚೈನ್ ಇದೆ, ಗೋಲ್ಡ್ ಚೈನ್ ಇದೆ, ನಮಗೆ ಪೆಂಡೆಂಟ್ ಬೇಕು ಅಂತೆಲ್ಲ ಕೂಡ ಕೇಳ್ತಾ ಇದ್ರು. ಬರೀ ಪೆಂಡೆಂಟ್ ಬೇಕು ಅಂದರೆ ಬರೀ ಪೆಂಡೆಂಟ್ ಪರ್ಚೇಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಚೈನ್ ಇದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ವೇರ್ ಮಾಡೋದಕ್ಕೆ. ವರ್ಕ್ ಎಲ್ಲ ಫುಲ್ಲು ಸ್ಟೋನ್ ವರ್ಕು, ತುಂಬ ಚೆನ್ನಾಗಿರುತ್ತೆ ನಿಮಗೆ. ವರ್ಕ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಇದು ಬ್ಯಾಂಗಲ್ ಇದೆ ಅಲ್ವಾ, ನಕಾಶ್? ಹೌದು, ನಕಾಶ್ ಬ್ಯಾಂಗಲ್. ಅದು ಪಿಕಾಕ್ ಡಿಸೈನ್ಸ್ ಕೊಟ್ಟಿದ್ದಾರೆ, ಆಂಟಿಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಯಾವ ಸೈಜ್? ಸ್ಕ್ರೂ ಬ್ಯಾಂಗಲ್ ಅಂತ ತುಂಬಾ ಕೇಳ್ತಾ ಇದ್ರು. ಸ್ಕ್ರೂ ಬ್ಯಾಂಗಲ್ ಅಂದರೆ ನಿಮ್ಗೆ ಒಂದು ಸೈಜ್ ಚಿಕ್ಕದಿದ್ರು ಹಾಕೋಬಹುದು, ನೋ ಪ್ರಾಬ್ಲಮ್. ಅದು ಓಪನ್ ಮಾಡಿ ಹಾಕೋದ್ರಿಂದ ಒಂದು ಸೈಜ್ ಚಿಕ್ಕದಿದ್ರು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಆಲ್ಮೋಸ್ಟ್ ಎಲ್ಲ ಸ್ಕ್ರೂ ಟೈಪ್ ಇದ್ರೆ ಕೊಡಿ ಅಂತ ಇದ್ರು. ಹೌದು, ಸ್ಕ್ರೂ ಟೈಪ್ ಬಂದಿದೆ. ಎಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ಅಲ್ವಾ ಮೇಡಮ್? ಹೌದು, ಲಿಮಿಟೆಡ್ ಸ್ಟಾಕ್ ಮಾಡ್ಕೋಬೇಕಾಗುತ್ತೆ. ಹೌದು. ಮತ್ತೆ ಇಲ್ಲಿ ಪಟ್ಟಿ ಬ್ಯಾಂಗಲ್ಸ್ ಬಂದಿದೆ ನೋಡಿ. ಇದು ಬಂದು ಎಲ್ಲರೂ ಯೂಸ್ ಮಾಡ್ಬೋದು, ರೆಗ್ಯುಲರ್ ಯೂಸ್ ಮಾಡ್ಬೋದು, ಒಕೇಶನಲ್ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ನಿಮಗೆ. ಇದರಲ್ಲಿ ಕೊಟ್ಟಿರೋ ವರ್ಕ್ ಎಲ್ಲ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಮಾಡಿರ್ತಾರೆ. ಸೊ ನಿಮಗೆ ಗೋಲ್ಡಲ್ಲಿ ನಿಮಗೆ ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಗೋಲ್ಡಲ್ಲಿ ಯಾವ ಡಿಸೈನ್ ಬರುತ್ತೆ ಅಂತಂದ್ಬಿಟ್ಟು. ಅದೇ ಥರ ಡಿಸೈನ್ಸ್ ನಮ್ಮ ಹತ್ರ ಬರುತ್ತೆ. ಆಲ್ಮೋಸ್ಟ್ ಎಲ್ಲನೂ ಹ್ಯಾಂಡ್ ವರ್ಕ್ ಇರುತ್ತೆ ನಿಮಗೆ. ಸೊ ಫಿನಿಶಿಂಗ್ ಅಂತೂ ತುಂಬ ಪಕ್ಕಾ ಇರುತ್ತೆ, ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ವೇರ್ ಮಾಡೋದಕ್ಕೂ ಯೂಸ್ ಮಾಡೋದಕ್ಕೂ ನಿಮಗೆ ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ. ದೊಡ್ಡವರಿಂದ ಹಿಡಿದು ಟೀನೇಜ್ವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಫಸ್ಟ್ ಎಲ್ಲ ಇದು ಏಜ್ ಆದವ್ರು ಹಾಕೊಳ್ಳೋರು ಅಂತ. ಹೌದು, ಇವಾಗ ಆ ಥರ ಇಲ್ಲ, ತುಂಬ ಜನ ನಮ್ಮಂಥವ್ರು ಹಾಕೋತಾರೆ. ಟ್ರೆಂಡ್ ಆಗ್ಬಿಟ್ಟಿದೆ. ಹೌದು, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಅದೇ ಆ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡೋಕ್ಕೆ. ಬೇರೆ ಏನಾದರೂ ಕಲೆಕ್ಷನ್ಸ್ ಇದೆಯಾ? ಇನ್ನು ನೆಕ್ಸ್ಟ್ ಹೊಸ ಕಲೆಕ್ಷನ್ಸ್ ಬರ್ತಾ ಇರುತ್ತೆ, ಬಂದಾಗ ಅಪ್ಡೇಟ್ ಮಾಡ್ತೀವಿ ಖಂಡಿತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ವೀಡಿಯೋಸ್ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ ಈ ಥರ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಈ ಥರ ಸಿಲ್ವರ್ ಐಟಮ್ ಎಲ್ಲ ಸಿಗ್ತಿದೆಯಾ ಅಂತಂದ್ಬಿಟ್ಟು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ. ರೆಗ್ಯುಲರ್ ಕಲೆಕ್ಷನ್ಸ್ ಎಲ್ಲ ಬಂದಾಗ ಹೊಸ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀವಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.